ಮಕ್ಕಳಿಗೆ ಅಥವಾ ವಯಸ್ಕರಿಗೂ ಕೂಡ ಆರೋಗ್ಯದ ದೃಷ್ಟಿಯಿಂದ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ, ಏಕಾಗ್ರತೆಯ ದೃಷ್ಟಿಯಿಂದ ಸಹಾಯಕ ಆಗುವಂಥ ಯಾವುದಾದ್ರೂ ಒಂದು ಸಸ್ಯ ಅಥವಾ ಯಾವುದೋ ಒಂದು ಎಲೆ ಆ ಥರದ್ದು ಏನಾದರೂ ಇದೆಯಾ? ಒಂದು ಸೊಪ್ಪು ಹೇಳ್ತಾರೆ, ಇದನ್ನು ಮಕ್ಕಳಿಗೆ ಕೊಡಿ, ಅವ್ರ ಉಚ್ಚಾರಣೆ ಚೆನ್ನಾಗಾಗುತ್ತೆ, ಅವರ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ, ಮತ್ತು ಗಮನ ಹರಿಸೋದೆಲ್ಲ ಚೆನ್ನಾಗಾಗುತ್ತೆ ಅಂತ. ಅದು ಮತ್ಯಾವುದು ಅಲ್ಲ, ಅದು ಯಾರಿಗೆ ಚೆನ್ನಾಗಿ ಬಿಡುಗಡೆ ಆಗ್ತಾ ಇರುತ್ತೆ ಅಂಥವರ ಮೆದುಳು ಚುರುಕಾಗಿರುತ್ತೆ. ನಾವು ಕ್ವೆಶನ್ ಕೇಳಿದ ತಕ್ಷಣ ಪಟ್ ಅಂತ ಒಂದಿಬ್ಬರು ಆನ್ಸರ್ ಮಾಡ್ತಾರೆ. ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು, ಇನ್ನೂ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಅದು ಎಕ್ಸೈಟೇಷನ್ ಜಾಸ್ತಿ ಮಾಡಿಬಿಡುತ್ತೆ, ಆತಂಕ ಜಾಸ್ತಿ ಮಾಡಿಬಿಡುತ್ತೆ. ಏನೋ ಒಂದು ಸಣ್ಣ ವಿಚಾರಕ್ಕೆ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಆತಂಕ, ಭಯ, ಅಯ್ಯೋ ಏನೇನೋ, ಅದು ಮೊದಲನೇ ಕ್ವೆಶನ್ ನೋಡಿಬಿಟ್ಟು ಅಯ್ಯೋ ಇದನ್ನು ನಾನು ಅಟೆಂಡೇ ಮಾಡಿಲ್ವಲ್ಲ ಅಂತಂದಾಗ ಮಿಕ್ಕಿದೆಲ್ಲ ಹೋಯ್ತು. ಆ JEE ಮೇನ್ಸ್ ಎಕ್ಸಾಮಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಲ್ಲರೂ ಬುದ್ಧಿವಂತರೆ. ಆದರೆ ಆ ಸಂದರ್ಭದಲ್ಲಿ ಆ ಕ್ವೆಶ್ಚನ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಡಿಸಿಷನ್ ಕೊಡುತ್ತಲ್ಲ, ಅದು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಬರೋ ಅಂಥದ್ದು. ಯಾರಿಗೆ ಜಾಸ್ತಿ ಆ ಥರ ನ್ಯೂರೋ ಇನ್ಫ್ಲಮೇಷನ್ ಆಗುತ್ತೆ, ಮುಂದಿನ ದಿನದಲ್ಲಿ ಅವರಿಗೆ ಆಲ್ಝೈಮರು, ಪಾರ್ಕಿನ್ಸನ್ನು, ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಜಾಸ್ತಿ. ಇದು ಹೆಂಗೆ ತಗೊಳ್ಳೋದು ಮೇಡಮ್? ಇದನ್ನ ಬೆಳಗ್ಗೆನೇ ಎದ್ದಾಗ ಮಕ್ಕಳು ಬ್ರಷ್ ಎಲ್ಲ ಮಾಡ್ತಾರಲ್ವ, ಒಂದು 5-6 ಎಲೆ ಅಷ್ಟೇ ಪ್ರತಿನಿತ್ಯ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಸರಣಿ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಪ್ರೊಫೆಸರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸರ್. ಇವತ್ತು ನಾನು ಮೇಡಮ್ಗೆ ಕೇಳುವಂಥದ್ದು ಏನಂದರೆ, ನಾವು ಒಂದು ಒಳ್ಳೆ ಹಣ್ಣು, ಒಂದು ಒಳ್ಳೆ ತರಕಾರಿ, ಒಂದು ಒಳ್ಳೆ ತಿಂಡಿ, ಈ ಥರ ಎಲ್ಲ ಮಾತಾಡಿದ್ದೀವಿ. ನಮಗೆ ಅದೆಲ್ಲ ನೀವು ತುಂಬ ನೋಡಿದ್ದೀರಾ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತವೆ, ಕೆಲವೊಂದು ಲಿಂಕು ನೋಡಿದಿರೋ ದಯವಿಟ್ಟು ನೋಡಿ. ಇಡ್ಲಿ ಬಗ್ಗೆ ಮಾಡಿದ್ದೀವಿ, ತುಂಬ ಜನ ನೋಡಿದ್ದೀರಾ, ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ಅದೇ ಥರ ನನಗೆ ಮಕ್ಕಳಿಗೆ ಅಥವಾ ವಯಸ್ಕರಿಗೂ ಕೂಡ ಆರೋಗ್ಯದ ದೃಷ್ಟಿಯಿಂದ, ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ, ಏಕಾಗ್ರತೆಯ ದೃಷ್ಟಿಯಿಂದ ಸಹಾಯಕ ಆಗುವಂಥ ಯಾವುದಾದ್ರೂ ಒಂದು ಸಸ್ಯ ಅಥವಾ ಯಾವುದೋ ಒಂದು ಎಲೆ ಆ ಥರದ್ದು ಏನಾದರೂ ಇದೆಯಾ? ನಮಗೆ ಕನ್ಸ್ಯೂಮ್ ಮಾಡೋಕ್ಕೆ ಈಸಿ ಆಗುವಂಥದ್ದು, ಈಸಿಲಿ ಅವೈಲೇಬಲ್ ಇರುವಂಥದ್ದು, ಆ ಥರದ್ದು. ಸರ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನೋಡಿ, ಎಕ್ಸಾಮ್ ಹತ್ರ ಬರ್ತಾ ಇರುತ್ತೆ, ಮಕ್ಕಳಿಗಿನ ತಂದೆ ತಾಯಿಗಳಿಗೆ ಟೆನ್ಷನ್ನು, ಅಯ್ಯೋ ಏನು ಮಾಡಿಬಿಡ್ತಾನಪ್ಪ ಅಂಥೇಳಿ. ಸಾಮಾನ್ಯ ಇವಾಗ ಹಾಗೆ ಆಗ್ತಾ ಇದೆ. ಆಮೇಲೆ ಮಕ್ಕಳುಗಳು ಹೇಳ್ತಾ ಇರ್ತಾರೆ, ನಾನು ಓದ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ಲ. ನಮ್ಮಲ್ಲೂ ಭಾಳ ಪ್ರಾಬ್ಲಮ್ ಅದೇನೆ. ಗೊತ್ತು ನಮಗೆ, ಸ್ಟೂಡೆಂಟು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಇಲ್ಲ ಅಂತ ವೈವ ಮಾಡ್ತೀವಲ್ಲ, ಆವಾಗ ಮಾತಾಡೋಕ್ಕೆ ಆಗೋದಿಲ್ಲ ಅವ್ರಿಗೆ. ಏನಾಗಿದೆ ಅಂತಂದರೆ ಮರ್ತೋಗ್ತಾ ಇದೆ ಅಂತಂತಾರೆ. ಆಮೇಲೆ ಕ್ವೆಶನ್ ಪೇಪರ್ ನೋಡಿದ್ರೆ ಬ್ಲ್ಯಾಂಕ್ ಆಗುತ್ತೆ ಅಂತಾರೆ. ಇವೆಲ್ಲ ಸ್ವಲ್ಪ ಕಾಮನ್ ಆಗಿ ನಾವು ನೋಡುವಂಥ. ಈಗ ಜಾಸ್ತಿ ಆ ಥರ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದ್ರೆ ಈಗ ಮೊಬೈಲ್ ಕೂಡ ಸೇರಿರೋದ್ರಿಂದ ಅದರ ಹೌದು, ಬ್ರೈನ್ ಫಾಗ್ ಆಗುವಂಥ, ಎಲ್ಲಿದ್ದೀನಿ ನಾನು ಅಂತ ಕೇಳ್ತಿದ್ರಲ್ಲ ಹಳೆ ಸಿನಿಮಾದಲ್ಲಿ, ಹಂಗೆ ಅವ್ರಿಗೆ ಮೊಬೈಲ್ ತೆಗೆದು ನೀವು ಯಾರು ಅಂದ್ರೆ ನಾನು ಯಾರು, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾರೆ. ಹಂಗೆ ಆ ಥರ ಮುಳುಗೋಗ್ಬಿಟ್ಟಿರ್ತಾರೆ. ಇನ್ನೊಂದು ಡೌನ್ ದ ಲೈನ್ 10 ವರ್ಷದಲ್ಲಿ ಅಂತ ಬ್ರೈನ್ ಫಾಗ್ ಅನ್ನೋದು ತುಂಬಾ ಕಾಮನ್ ಅನ್ನೋ ಥರ ಆಗ್ಬಿಡುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾವು ಪುಟ್ಟ ಮಕ್ಕಳಿನಿಂದ ಅವರಿಗೆ ಮತ್ತೆ ಮಾತು ಕೆಲವು ಸಲ ಚೆನ್ನಾಗಿ ಉಚ್ಚಾರಣೆ ಬರ್ತಾ ಇರೋದಿಲ್ಲ ನೋಡಿ, ಅಂಥ ಸಂದರ್ಭದಲ್ಲೂ ಇದೊಂದು ಎಲೆಯನ್ನು ನೀವು ಆಯುರ್ವೇದದಲ್ಲಿ ತುಂಬ ರಿಸರ್ಚ್ ಮಾಡಿಬಿಟ್ಟಿದ್ದಾರೆ. ಇದು ನಾನು ಸುಮ್ಮನೆ ಹಾಗೆ ಈ ಒಂದು ಎಲೆ ಬಗ್ಗೆ ನಾನು ಹಾಗೆ ನೋಡ್ತಾ ಹೋದೆ. ನಾನು ರಿವ್ಯೂ ಮಾಡ್ತಾ ಹೋಗ್ತೀನಿ, ಲಿಟ್ರೇಚರ್ ಸರ್ವೆ ಮಾಡ್ತಾ ಹೋಗ್ತೀನಿ, ಸಂಶೋಧನಾ ಲೇಖನಗಳು, ಅದು ವೆರಿ ಅಥೆಂಟಿಕೇಟೆಡ್. ಆ ಥರದನ್ನು ನಾವು ನೋಡಿದಾಗ ಲಕ್ಷಾಂತರ ಇದೆ. ನನಗೆ ಆಶ್ಚರ್ಯ ಆಗೋಯ್ತು, ಇಷ್ಟೊಂದು ರಿಸರ್ಚ್ ಆಗಿದೆಯಾ ಇದ್ರ ಮೇಲೆ ಅಂತೇಳಿ. ಅದು ಹೊರ ದೇಶದಲ್ಲಿ ಇದ್ರ ಬಗ್ಗೆ ಭಾಳ ರಿಸರ್ಚ್ ನಡೆದಿದೆ. ಮತ್ತು ಆಯುರ್ವೇದದಲ್ಲಿ ಫಸ್ಟ್ ಅವ್ರು ಹೇಳೋದು, ಒಂದು ಸೊಪ್ಪು ಹೇಳ್ತಾರೆ, ಇದನ್ನು ಮಕ್ಕಳಿಗೆ ಕೊಡಿ, ಅವ್ರ ಉಚ್ಚಾರಣೆ ಚೆನ್ನಾಗಾಗುತ್ತೆ, ಅವರ ಮೆಮೊರಿ ಪವರ್ ಚೆನ್ನಾಗಾಗುತ್ತೆ, ಮತ್ತು ಗಮನ ಹರಿಸೋದೆಲ್ಲ ಚೆನ್ನಾಗಾಗುತ್ತೆ ಅಂತ. ಅದು ಮತ್ಯಾವುದು ಅಲ್ಲ, ಒಂದೆಲಗ ಅಂತ ಕೇಳಿರಬಹುದು ನೀವು. ಹಳ್ಳಿ ಕಡೆಯೆಲ್ಲ ತುಂಬ ಇದು ನೀರಿರೋ ಜಾಗದಲ್ಲಿ ಬೆಳೆಯುತ್ತಿದ್ದು ಒಂದೆಲಗ ಸೊಪ್ಪು ಅಂತೀವಿ. ಇದನ್ನು ಆಯುರ್ವೇದದಲ್ಲಿ ಬ್ರಾಹ್ಮಿ ಅಂತಾರೆ. ಕೂಪ
ಮಂಡೂಕ ಪರ್ಣಿ ಅಂತಲೇ ಏನೋ ಹೇಳ್ತಾರೆ ಇದಕ್ಕೆ. ಆಮೇಲೆ ಬ್ರಹ್ಮಿ ಅಂತ ಕಾಮನ್ ಆಗಿ ಹೇಳೋದು. ಇದನ್ನು ಬೆಕೋಪ ಮೆಲರಿ ಅಂತ ಇದರ ಜಾತಿದೊಂದಿದೆ, ಅದದು ಬ್ರಹ್ಮಿದು. ಇನ್ನೊಂದು ಸಿಂಟೆಲ ಏಷಿಯಾಟಿಕಾ ಅಂತ, ಒಂದೆಲಗ ಅಂದರೆ ಸಿಂಟೆಲ ಏಷಿಯಾಟಿಕಾ ಅನ್ನೋದು ಅದರದ್ದು ಒಂದು ಸೈಂಟಿಫಿಕ್ ನೇಮು. ಇದರಲ್ಲಿ ಏನಾಗಿದೆ ಅಂದರೆ ಬಹಳ ಇದು ನೇರವಾಗಿ ಬೇರೆ ಬೇರೆ ಆರ್ಗನ್ಸ್ ಅಲ್ಲ, ನೇರವಾಗಿ ಈ ಎಲೆ ನಮ್ಮ ಮೆದುಳಿನ ಮೇಲೆ ನೇರವಾಗಿ ಅದು ಒಂದು ಪ್ರಭಾವ ಬೀರುತ್ತೆ ಎನ್ಬೋದು. ನಾನು ಇದುವರೆಗೂ ಹೇಳಿರೋ ಅಂಥದ್ದೆಲ್ಲದನ್ನು ನಿಮಗೆ ಮಡಾಗ್ಲಕಾಯಿ ಬಗ್ಗೆ ಹೇಳಿದ್ದೀನಿ, ನುಗ್ಗೆ ಸೊಪ್ಪು ಬಗ್ಗೆ ಹೇಳಿದ್ದೀನಿ, ಎಲ್ಲದು ದಾಳಿಂಬೆ, ಇವೆಲ್ಲ ಏನು ಅಂದರೆ ಮಲ್ಟಿ ಆರ್ಗನ್ಗೆ ಉಪಯುಕ್ತ, ಇಡೀ ದೇಹಕ್ಕೆ ಉಪಯುಕ್ತವಾಗಿರೋಂಥದ್ದು. ಆದರೆ ಒಂದೆಲಗ ಮಾತ್ರ ವೆರಿ ವೆರಿ ಸ್ಪೆಸಿಫಿಕ್ ಟು ಅವರ್ ಬ್ರೈನ್ ನ್ಯೂರಾನಲ್ ಡೆವಲಪ್ಮೆಂಟ್, ನೇರವಾಗಿ ಮೆದುಳಿಗೆ ಸಂಬಂಧಿಸಿದಂತಹ ಅದನ್ನು ಚೆನ್ನಾಗಿ ಮಾಡೋ ಅಂಥದ್ದು, ನ್ಯೂರಾನ್ಗಳು ಚೆನ್ನಾಗಿ ಬೆಳವಣಿಗೆ ಆಗೋ ಅಂಥದ್ದನ್ನು ಮಾಡೋ ಅಂಥದ್ದು ಈ ಒಂದೆಲಗ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ಬಯೋ ಆ್ಯಕ್ಟಿವ್ ಕಾಂಪೌಂಡ್, ಸಾಮಾನ್ಯ ನಾವು ಏನೇ ನೋಡೋದಾದರೂ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ಗಳಂತ ಇರುತ್ತೆ ಅದರೊಳಗಡೆ, ರಾಸಾಯನಿಕಗಳದು. ಈ ರಾಸಾಯನಿಕಗಳು ಯಾವುದು ಅಂತ ನಾವು ನೋಡೋದಾದರೆ ಇದರಲ್ಲಿ ಟರ್ಪಿನಾಯ್ಡ್ ಸೆಫೋನಿನ್ ಅನ್ನೋ ಒಂದು ಗುಂಪಿನ ರಾಸಾಯನಿಕಗಳಿದೆ. ಅದನ್ನು ಟರ್ಪಿನಾಯ್ಡ್ ಸೆಫೋನಿನ್ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿರೋದು ಏಷಿಯಾಟಿಕೋಸೈಡ್ ಅಂತ ಒಂದಿದೆ, ಆಮೇಲೆ ಏಷಿಯಾಟಿಕ್ ಆ್ಯಸಿಡ್ ಅಂತ ಒಂದಿದೆ, ಮೆಡಕಾಸೋಸೈಡ್ ಅಂತ ಒಂದಿದೆ, ಮೆಡಕಾಸೋ ಆ್ಯಸಿಡ್ ಅಂತ ಇದೆ. 4 ಕಾಂಪೌಂಡ್ಗಳು ಬಹಳ ಮುಖ್ಯವಾಗಿ ನಾವು ನೋಡೋ ಅಂಥದ್ದು ಇದರಲ್ಲಿ. ಇದನ್ನು ನಾವು ಬಯೋ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಅಂತೀವಿ. ಈ ರಾಸಾಯನಿಕಗಳೇನು ಮಾಡುತ್ತೆ ಅಂದರೆ ನಾವು ಇದನ್ನು ತಿಂದಾಗ ನೇರವಾಗಿ ನಮ್ಮ ರಕ್ತಕ್ಕೆ ಹೋಗಿ, ಅಂದರೆ ಡೈಜೆಷನ್ ಆದಾಗ ಲಿವರಿಗೆ ಹೋಗಿ ನಂತರ ರಕ್ತದ ಮುಖಾಂತರ ನೇರವಾಗಿ ನಮ್ಮ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ನಮ್ಮ ಮೆದುಳಿನಲ್ಲಿ ಒಂದಿದೆ, ಅಂದರೆ ಅದೊಂಥರ ಪ್ರೊಟೆಕ್ಷನ್ ಥರ. ಅದು ಕ್ರಾಸ್ ಮಾಡೋ ಅಂಥದ್ದು ಕೆಲವು ಕಾಂಪೌಂಡ್ಗಳು. ಅದರಲ್ಲಿ ಬಹಳ ಮುಖ್ಯವಾದದ್ದು ಕರ್ಕ್ಯುಮಿನ್. ಅರಿಶಿಣದ ಬಗ್ಗೆ ನಾನು ತುಂಬ ಹೇಳಿದ್ದೀನಿ, ಯಾವಾಗಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಹೆಚ್ಚಾಗಿ ಬಳಸಿ, ಒಳ್ಳೆಯ ಅರಿಶಿಣ ಅದನ್ನು ಬಳಸಿ. ಏಕೆಂದರೆ ನಮ್ಮ ಮೆದುಳಿನಲ್ಲಿರುವಂತಹ ಏನು ವಿಷ ಇರುತ್ತೆ ಅದನ್ನು ತೆಗೆದು ಹಾಕುವ ಶಕ್ತಿ ಅದಕ್ಕಿದೆ. ರೆಸ್ವೆರಿಟ್ರಾಲ್ ಅಂತ, ದ್ರಾಕ್ಷಿಯಲ್ಲಿರುವಂಥ ರೆಸ್ವೆರಿಟ್ರಾಲು, ಕರ್ಕ್ಯುಮಿನ್ನು, ಇವೆಲ್ಲ ಏನು ಮಾಡುತ್ತೆ ಅಂದರೆ ಪೆಪ್ಪರಿನ್ನು, ಇವೆಲ್ಲ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡಿ ನಮ್ಮ ನ್ಯೂರಾನ್ನ ರೀಚ್ ಮಾಡಿ ಆ ನರಕೋಶಗಳಿದೆಯಲ್ಲ ಅಲ್ಲಿ ಹೋಗಿ ಏನು ತೊಂದರೆ ಇದೆ ಅದನ್ನು ಸರಿ ಮಾಡುವಂಥ ಶಕ್ತಿ ಇವುಗಳಿಗಿದೆ. ಎಲ್ಲ ರಾಸಾಯನಿಕಗಳಿಗೂ ಇಲ್ಲ. ಹಾಗಾಗಿ ಈ ಒಂದೆಲಗದಲ್ಲಿ ಏನಿರುತ್ತಲ್ಲ ಅದು ಏಷಿಯಾಟಿಕ್ ಆ್ಯಸಿಡ್ ಆಗಿರ್ಬೋದು, ಮೆಡಕೋಸೋಸೈಡ್ ಆ್ಯಸಿಡ್ ಆಗಿರ್ಬೋದು, ಮೆಡಕ್ಯಾಸ್ಟಿಕ್ ಆ್ಯಸಿಡ್, ಇವೆಲ್ಲ ಅದಕ್ಕೆ ಗುಂಪಿನವು. ಇವೆಲ್ಲ ಏನು ಮಾಡುತ್ತೆ ಅಂದರೆ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಇದು ಏನು ಯಾವ ಥರ ಇದು ಕಾರ್ಯನಿರ್ವಹಿಸುತ್ತೆ ಅಂತ ನಾವು ನೋಡೋದಾದರೆ, ಇದು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಅಂತ. ನ್ಯೂರೋಟ್ರೋಪಿನ್ ಅಂದರೆ ನಮ್ಮ ಮೆದುಳು ಆರೋಗ್ಯಕರವಾಗಿರಬೇಕು, ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಆಲಿಗೋಡೆಂಡ್ರೋಸೈಟು, ಅದರಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ, ಆಮೇಲೆ ಸಿನಾಪ್ಟೋಜೆನೆಸಿಸ್, ಇವೆಲ್ಲ ಕೆಲವೊಂದು ಕಾರ್ಯಗಳು ಅಲ್ಲಿ ನಡೆಯುವಂಥದ್ದು ಮೆದುಳಿನಲ್ಲಿ. ಇವೆಲ್ಲ ಚೆನ್ನಾಗಾಗಬೇಕು ಅಂತಂದರೆ ಮೊದಲನೇದಾಗಿ ಅದಕ್ಕೆ ಒಂದು ನ್ಯೂಟ್ರಿಷನ್ ಬೇಕು. ನ್ಯೂಟ್ರಿಷನ್ ಈಗ ನಾವು ದಿನನಿತ್ಯ ಹಾರ್ಲಿಕ್ಸು, ಬೂಸ್ಟ್ ಇವೆಲ್ಲ ಏನು ಕುಡಿತೀವಿ, ಸ್ವಲ್ಪ ಎಕ್ಸ್ಟ್ರಾ ನ್ಯೂಟ್ರಿಷನ್ನು ದೇಹಕ್ಕೆ ಬೇಕು ಅಂತ ಕುಡಿತೀವಿ. ಅದೇ ಥರ ನಮ್ಮ ಮೆದುಳಿಗೂ ಕೆಲವೊಂದು ನ್ಯೂಟ್ರಿಷನ್ ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿರೋದು ಅದೇ ಮೆದುಳೇ ಅದನ್ನು ಬಿಡುಗಡೆ ಮಾಡುವುದು ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ. ಅದು ಒಂಥರ ಅದಕ್ಕೆ ಒಂದು ನ್ಯೂಟ್ರಿಷನ್ನು ಕೊಡೋ ಅಂಥದ್ದು. ಇದು ಬಿಡುಗಡೆ ಆಗಬೇಕು ಅಂತ ಅಂದರೆ ಕ್ರೆಬ್ ಅಂತ ಒಂದು ಪಾತ್ವೆ ಇದೆ. ಆ ಕ್ರೆಬ್ ಪಾತ್ವೆ ಆ್ಯಕ್ಟಿವೇಟ್ ಆಗಬೇಕು. ಅದು ಸುಮ್ಮನೆ ಆಗೋದಿಲ್ಲ. ಇದು ಯಾವುದೋ ಒಂದು ರಾಸಾಯನಿಕ ಅಲ್ಲಿಗೆ ಹೋಗಿ ಅದನ್ನು ಟ್ರಿಗರ್ ಮಾಡಿದಾಗ ಇದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಈ ಕ್ರೆಬ್ ಆ್ಯಕ್ಟಿವೇಟ್ ಆಗುತ್ತೆ. ಕ್ರೆಬ್ ಆ್ಯಕ್ಟಿವೇಟ್ ಆದಾಗ BDNF ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ನ ಬಿಡುಗಡೆ ಮಾಡುತ್ತೆ. ಅದು ಯಾರಿಗೆ ಚೆನ್ನಾಗಿ ಬಿಡುಗಡೆ ಆಗ್ತಾ ಇರುತ್ತೆ ಅಂಥವರ ಮೆದುಳು ಚುರುಕಾಗಿರುತ್ತೆ. ಆಮೇಲೆ ಗ್ರಾಸ್ಪಿಂಗ್ ಪವರ್, ಚುರುಕು ಅಂದರೆ ಅದೇ ನಾವು ಹೇಳ್ತೀವಿ ಕೆಲವು ಮಕ್ಕಳು ಎಷ್ಟು ಸ್ಮಾರ್ಟಪ್ಪ ಅಂತಂತೀವಿ, ಏನು ಚುರುಕಾಗಿದ್ದಾನೆ ಹುಡುಗ. ಮತ್ತು ಕೆಲವರು ಮೊದ್ದುಗಳು ಅಂತಂತೀವಿ, ಅವ್ರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ, ಮತ್ತು ಬೇಗ ರೆಸ್ಪಾಂಡ್ ಮಾಡಲ್ಲ. ಈಗ ನೋಡಿ ಕ್ಲಾಸ್ ಅಂದಾಗ ಒಂದಷ್ಟು ಮಕ್ಕಳು ಪುಟ್ಟ ಮಕ್ಕಳು ಅಂದರೆ ನಾವು ಕ್ವೆಶನ್ ಕೇಳಿದ ತಕ್ಷಣ ಪಟ್ ಅಂತ ಒಂದಿಬ್ಬರು ಆನ್ಸರ್ ಮಾಡ್ತಾರೆ. ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು, ಇನ್ನೂ ಕೆಲವರಿಗೆ ಗೊತ್ತೇ ಆಗೋದಿಲ್ಲ. ಅವ್ರನ್ನ ಸ್ವಲ್ಪ ಮೊದ್ದುಗಳು ನಾವು ಅಂತ ಕರಿತೀವಿ. ಸೊ ದೇ ಆರ್ ಸ್ವಲ್ಪ ಹಿಂದೆ ಉಳಿತಾ ಇರ್ತಾರೆ, ಸ್ಲೋ ಲರ್ನರ್ಸ್ ಅಂತ ನಾವು ಕರಿಬೋದು. ಕಾರಣ ಅದಕ್ಕೆ ಬೇಕಾದಷ್ಟು ಕಾರಣ ಇದೆ, 1-2 ಕಾರಣ ಅಲ್ಲ. ಅದು ಮಗುವಿನ ತಪ್ಪಲ್ಲ. ಕೆಲವು ನ್ಯೂಟ್ರಿಷನ್ನು
ಮಾಲ್ ನ್ಯೂಟ್ರಿಷನು ಇರ್ಬೋದು, ಅಂದರೆ ಅಪೌಷ್ಟಿಕತೆ ಇರ್ಬೋದು, ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದರಲ್ಲಿ ಒಂದು ಕಾರಣ ಇದು, ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ ಯಾರಿಗೆ ಬಿಡುಗಡೆಯಾಗುತ್ತೆ ಅಂಥ ಮಗು ತುಂಬ ಚುರುಕಾಗಿರುತ್ತೆ. ಇದು ಮೊದಲನೇದು, ವೆರಿ ಇಂಪಾರ್ಟೆಂಟ್ ಥಿಂಗ್. ಇದರ ಜೊತೆಗೆ ಈ ಒಂದೆಲಗ ಇದೆಯಲ್ಲ, ಇದನ್ನು ಆ್ಯಂಟಿ ಆಂಗ್ಸೈಟಿ ಇದು ಕೆಮಿಕಲ್ ಅಂತ ಕರಿತೀವಿ. ಅಂದರೆ ಸೊಪ್ಪು ಆ್ಯಂಟಿ ಆಂಗ್ಸೈಟಿ ಅಂದರೆ ಒಂದು ಆತಂಕ ಆಗೋಂಥದ್ದು, ಇದು ನಮ್ಮ ಮಕ್ಳಿಗೆ ಕೊಡ್ತಾ ಬಂದರೆ ಎಕ್ಸಲೆಂಟಾಗಿ ವರ್ಕ್ ಆಗುತ್ತೆ. ಬಟ್ ಇದಕ್ಕೆ ಕರೆಕ್ಟ್ 3 ತಿಂಗಳು ಇದನ್ನು ಕೊಡಬೇಕು. ನಿಮಗೆ 1 ತಿಂಗಳಿಗೆ ಸ್ವಲ್ಪ ನಿಮಗೆ ಈ ಆಯುರ್ವೇದದಲ್ಲಿ ಇದೆಲ್ಲ ಏನಿದೆ ಅಂದರೆ ಸರ್, ಇದು ತಕ್ಷಣ ಮ್ಯಾಜಿಕ್ ಆಗೋದಿಲ್ಲ. ಇದು ನಿಮಗೆ ಒಂದಷ್ಟು ದಿನ ಕಾಯಬೇಕು. ಕೆಲವೊಮ್ಮೆ ಕಾಯುವಂಥ ಪರಿಸ್ಥಿತಿ ಇರುತ್ತೆ, ಕಾಯೋಣ. ಇದೆಲ್ಲ ಏನು ಕಾಯ್ಬೋದು. ಇಮಿಡಿಯೇಟ್ ಅಟೆಂಡ್ ಮಾಡೋ ಅಂಥ ಕಾಯಿಲೆಗಳು, ತೊಂದರೆಗಳು ಅಂತಂದರೆ ನಾವು ಅದಕ್ಕೆ ಆಯುರ್ವೇದ, ಹೋಮಿಯೋ ಅಂತ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆವಾಗ ನಮಗೆ ಇಂಗ್ಲೀಷ್ ಮೆಡಿಸನ್ ಅಥವಾ ಅಲೋಪತಿಗೆ ಹೋಗಬೇಕಾಗಂಥ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಮೊದಲನೇದಾಗಿ ಆ್ಯಂಟಿ ಆಂಗ್ಸೈಟಿ ಅಂದರೆ ಮಕ್ಕಳುಗಳಿಗೆ ಆತಂಕ ಆಗ್ಬೋದು, ಭಯ, ಎಕ್ಸಾಮ್ ಅಂದರೆ ಭಯ, ಆಮೇಲೆ ಸ್ಟೇಜ್ ಫಿಯರು ಅಲ್ಲಿ, ಅಥವಾ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಭಯ, ಈ ಥರ ಸೋಷಿಯಲ್ ಫೋಬಿಯಾ ಅಂತೆಲ್ಲ ಅಂತೀವಿ, ಹೆದರ್ಕೊಳ್ಳೋದು, ಗುಂಪಲ್ಲಿ ಮಾತಾಡೋದು, ಈ ಥರದ್ದೆಲ್ಲ ಇದ್ದಾಗ ಆಂಗ್ಸೈಟಿ ಇರುತ್ತೆ. ಈ ಆಂಗ್ಸೈಟಿ ಕಡಿಮೆ ಆಗಬೇಕು ಅಂತಂದರೆ 2 ನ್ಯೂರೋ ಟ್ರಾನ್ಸ್ಮಿಟರ್ಗಳು, ಈ ಆಂಗ್ಸೈಟಿ ಮತ್ತು ಈ ಭಯ, ಈ ಥರ ಆತಂಕ ಎಲ್ಲ ಆಗುತ್ತಲ್ಲ, ಇದಕ್ಕೆ ಮೂಲ 2 ನ್ಯೂರೋ ಟ್ರಾನ್ಸ್ಮಿಟರ್ಗಳು. ಮೊದಲನೇ ನ್ಯೂರೋ ಟ್ರಾನ್ಸ್ಮಿಟರ್ ಯಾವುದು ಅಂದರೆ ಗ್ಲೂಟಮೇಟ್ ಅಂತ. ಅದು ಎಕ್ಸೈಟೇಷನ್ ಜಾಸ್ತಿ ಮಾಡಿಬಿಡುತ್ತೆ, ಆತಂಕ ಜಾಸ್ತಿ ಮಾಡಿಬಿಡುತ್ತೆ. ಏನೋ ಒಂದು ಸಣ್ಣ ವಿಚಾರಕ್ಕೆ ಕ್ವೆಶನ್ ಪೇಪರ್ ನೋಡಿದ ತಕ್ಷಣ ಆತಂಕ, ಭಯ, ಅಯ್ಯೋ ಏನೇನೋ, ಅದು ಮೊದಲನೇ ಕ್ವೆಶನ್ ನೋಡಿಬಿಟ್ಟು ಅಯ್ಯೋ ಇದನ್ನು ನಾನು ಅಟೆಂಡೇ ಮಾಡಿಲ್ವಲ್ಲ ಅಂತಂದಾಗ ಮಿಕ್ಕಿದೆಲ್ಲ ಹೋಯ್ತು. ಆ ಥರ ಆಗುತ್ತೆ. ನಾನು ಮೊದಲು ಅದಕ್ಕೆ ಏನು ಮಾಡ್ತಾಯಿದ್ದೆ ಅಂದರೆ ಇಡೀ ಕ್ವೆಶನ್ ಪೇಪರ್ ನೋಡ್ತಾ ಇರಲಿಲ್ಲ. ಏಕೆಂದರೆ ಕೆಲವು ಸಲ ಅದೊಂದು ಸೈಕಾಲಜಿ, ಮೊದಲನೇದು ನೋಡ್ಬಿಟ್ಟು ಅಟೆಂಡ್ ಮಾಡೋದು. ಏಕೆಂದರೆ ನೆಕ್ಸ್ಟ್ ಗೊತ್ತಿಲ್ಲದೆ ಇರ್ಬೋದು, ಅಯ್ಯೋ ಇದು ಗೊತ್ತೇ ಇಲ್ವಲ್ಲ, ಇದು ಓದೇ ಇಲ್ವಲ್ಲ ಅಂದಾಗ ಇಲ್ಲೇ ಡೌನ್ ಆಗಿಬಿಡ್ತೀವಿ ನಾವು. ಹಾಗಾಗಿ ಅದು ಕೆಲವರು ಎಲ್ಲ ಓದ್ಕೊಂಡು ಆಮೇಲೆ ಮಾಡ್ತಾರೆ. ಇದು ಒಬ್ಬೊಬ್ರದ್ದು ಒಂದೊಂದು ಥರ. ಇದು ಆಂಗ್ಸೈಟಿ ಆಗಬಾರ್ದು ಅಂದರೆ ಗ್ಲೂಟಮೇಟ್ ಇದೆಯಲ್ಲ, ಅದು ಜಾಸ್ತಿ ಆದಾಗ ಆಂಗ್ಸೈಟಿ ಆಗುತ್ತೆ. ಗಾಬಾ ಅಂತಿದೆ, ಗಾಮಾ ಅಮೈನೋ ಬ್ಯೂಟ್ರಿಕ್ ಆ್ಯಸಿಡ್ ಅಂತ, ಅದು ಇನಿಬಿಟರಿಯ, ಅದು ನಿಮಗೆ ಕಾಮ್ ಡೌನ್ ಮಾಡುತ್ತೆ. ಸೊ ಇಲ್ಲಿ ಈ ಒಂದೆಲಗದಲ್ಲಿರುವ ಏಷಿಯಾಟಿಕ್ ಆ್ಯಸಿಡ್ ಎಲ್ಲ ಇದೆಯಲ್ಲ, ಇದೇನು ಮಾಡುತ್ತೆ ಅಂತಂದರೆ, ಮತ್ತು ಮೆಡಕೋಸೋಸೈಡ್ ಅಂತ ಇನ್ನೊಂದು ಕಾಂಪೌಂಡು, ಇವುಗಳು ಏನು ಮಾಡುತ್ತೆ ಅಂದರೆ ಮೆಟಬಲೈಸ್ ಆದಾಗ ಗಾಬಾ ಇದೆಯಲ್ಲ ಅದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಇವೆಲ್ಲ ಇರುತ್ತೆ. ಇದನ್ನು ಈ ಜೀನ್ಗಳನ್ನ ಆ್ಯಕ್ಟಿವೇಟ್ ಮಾಡಬೇಕು. ಗಾಬಾನ ಬಿಡುಗಡೆ ಮಾಡುವ ಜೀನನ್ನು ನೀನು ಆ್ಯಕ್ಟಿವೇಟ್ ಮಾಡಿದಾಗ ಗಾಬಾ ಬಿಡುಗಡೆ ಆಗುತ್ತೆ. ಬೇಸಿಕಲಿ ದೇಹದಲ್ಲಿ ಎಲ್ಲ ಇದೆ, ಬಟ್ ಆಕ್ಟಿವೇಟ್ ಮಾಡುವಂಥ ಒಂದಷ್ಟು ವಿಚಾರಗಳನ್ನ ನಾವು ಕಳಿಸ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಈಗ ದೇಹದ ಬಗ್ಗೆ ಅದು ಹೆಂಗೆ ಅಂದರೆ ಸಿಂಪಲ್ ಆಗಿ ಒಂದು ಇದಿರುತ್ತೆ ಸರ್, ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ನಿಮಗೆ ಯಾರೂ ಬೇಡ, ಯಾವ ಡಾಕ್ಟ್ರು ಬೇಡ, ಯಾವ ಕೋರ್ಸ್ಗಳು ಬೇಡ. ಈಗ ನಾವು ನೋಡ್ತಾ ಇದ್ದೀವಲ್ಲ ಎಷ್ಟು ಕಮರ್ಷಿಯಲ್ ಆಗಿದೆ ಅಂದರೆ ಜಗತ್ತಿನಲ್ಲಿ. ಈಗ ನಿಮಗೆ ಅದೇನೋ ಚೆನ್ನಾಗಿ ಮಾಡಿಬಿಡ್ತೀನಿ, ನಿಮ್ಮ ಸ್ಟ್ರೆಸ್ ಕಮ್ಮಿ ಮಾಡ್ತೀನಿ ಅಂತೆಲ್ಲ ಬೇಕಾದಷ್ಟು ಜನ ಇದ್ದಾರೆ, ತುಂಬ ಜನ ಆಗ್ಬಿಟ್ಟಿದ್ದಾರೆ ಇವಾಗ, ಎಲ್ಲ ಕಮರ್ಷಿಯಲ್. ಸೊ ನೋಡಿ, ಅಂದರೆ ಒಂಥರ ನಮ್ಮ ಒಂದು ಗಾಡಿ ಅಂತ ಒಂದು 2 ವೀಲರ್ ಅಥವಾ 4 ವೀಲರ್ ಇದೆ, ನಿಮ್ಮ ಹತ್ರ ಚಾವಿ ಇದೆ, ನೀವು ಚಾವಿ ಆನ್ ಮಾಡಿದ್ರೆ ಅದು ಸ್ಟಾರ್ಟೇ ಆಗಲ್ಲ. ಹೌದು. ಸೊ ನೀವು ಚಾವಿ ನೀವು ಹಾಕಿದ ತಕ್ಷಣ ಆನ್ ಆಗುತ್ತೆ. ಚಾವಿಯಿಂದ ಆನ್ ಆಗಿದ್ದಲ್ಲ, ಒಳಗಡೆ ಇಂಜಿನ್ ಇದೆ, ಅದು ಕನೆಕ್ಟ್ ಮಾಡಿರೋದ್ರಿಂದ ಆನ್ ಆಗಿರೋದು. ಹೀಗಾಗಿ ಹೊರಗಡೆ ನೀವು ಏನೋ ಒಂದು ಕೊಡ್ತೀರಾ, ಫಾರ್ ಎಕ್ಸಾಂಪಲ್ ಒಂದೆಲಗ ಕೊಡ್ತೀರಾ, ಬಟ್ ಒಂದೆಲಗ ಏನೋ ಒಂದು ಆಕ್ಟಿವೇಟ್ ಮಾಡಬೇಕಲ್ಲ, ಅದು ಅಲ್ಲಿ ಆಲ್ರೆಡಿ ಇದೆ. ಇದೇನಂದ್ರೆ ಇದರಲ್ಲಿರುವ ರಾಸಾಯನಿಕ ಅಲ್ಲಿಗೆ ಹೋಗಿ ಬೈಂಡ್ ಆಗಿ ಅದನ್ನ ಕಿಕ್ ಸ್ಟಾರ್ಟ್ ತರ ಮಾಡೋದು ಪ್ರತಿ ಒಂದು ದೇಹದಲ್ಲಿದೆ. ಅದನ್ನು ಹೆಂಗೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋ ಸ್ಮಾರ್ಟ್ನೆಸ್ ನಮಗೆ ಗೊತ್ತಾಗ್ಬಿಟ್ರೆ ಒಂದು ಅದ್ಭುತ ಅಂತ ಅನ್ಬೋದು. ಈಗ ನೋಡಿ ನನ್ನ ಉದ್ದೇಶ ಅದೇನೆ, ಏಕೆಂದರೆ ನಮಗೆ ಅದರ ಬಗ್ಗೆ ನನಗೆ ಡೀಪಾಗಿ ಅದರ ಡೆಪ್ತಲ್ಲಿ ನನಗೆ ಗೊತ್ತಿದೆ. ಜನಸಾಮಾನ್ಯರು ಎಲ್ಲ ನೀವು ತಿಳ್ಕೊಂಡು ನೀವೆಲ್ಲ ಚೆನ್ನಾಗಿರಿ, ಅದು ಸಂತೋಷವಾಗಿರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಹಾಗಾಗಿ ಗಾಬಾನ ನೀವು ಆ್ಯಕ್ಟಿವೇಟ್ ಮಾಡಿಬಿಟ್ರೆ ಅದೇನಾಗುತ್ತೆ, ನಿಮ್ಮ ಆತಂಕವನ್ನು ಕಮ್ಮಿ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರನೇ ಒಂದೆಲಗದಲ್ಲಿ ಆ ಒಂದು ರಾಸಾಯನಿಕ ಇರೋದರಿಂದ ನಿಮ್ಮ ಆತಂಕವನ್ನು ಕಡಿಮೆ ಮಾಡುವಂತಹ ಶಕ್ತಿ ಅದಕ್ಕಿದೆ. ಇದರ ಹೊರತಾಗಿ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ನಮ್ಮ ಮೆದುಳಿನಲ್ಲಿ ನ್ಯೂರೋ ಇನ್ಫ್ಲಮೇಷನ್ ಅಂತ ನಡೆಯುತ್ತೆ. ಅಲ್ಲೂ ಈಗ ದೇಹದಲ್ಲಿ ಎಲ್ಲಿ ಬೇಕಾದರೂ ಆ ಇನ್ಫ್ಲಮೇಷನು ಆಗ್ಬೋದು, ಯಾವುದೇ ಅಂಗಾಂಗಕ್ಕಾದರೂ ಆಗ್ಬೋದು. ಮೆದುಳಿನಲ್ಲಿ ಆದಾಗ ಏನಾಗುತ್ತೆ ಅಂದರೆ, ಯಾರಿಗೆ ಜಾಸ್ತಿ ಆ ಥರ ನ್ಯೂರೋ ಇನ್ಫ್ಲಮೇಷನ್ ಆಗುತ್ತೆ, ಮುಂದಿನ ದಿನದಲ್ಲಿ ಅವರಿಗೆ ಆಲ್ಝೈಮರು, ಪಾರ್ಕಿನ್ಸನ್ನು, ಮೆದುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಜಾಸ್ತಿ. ಮೆದುಳನ್ನು ತುಂಬ ಚೆನ್ನಾಗಿ ಆರೋಗ್ಯವಾಗಿ ನಾವು ಇಟ್ಕೋಬೇಕು. ಹಾಗಾಗಿ ಅದಕ್ಕೆ ಪೂರಕವಾಗಿರೋದನ್ನ ನಾವು ಕೊಡ್ತಾ ಬರಬೇಕು.
ಈ ಇನ್ಫ್ಲಮೇಷನ್ನ ಕಮ್ಮಿ ಮಾಡಬೇಕು ಅಂದರೆ ಈಗ ನಾನು ಹೇಳ್ತಿರೋ ಒಂದೆಲಗದ ಜೊತೆ ಅರಿಶಿನೂ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಅದಕ್ಕೆ ನೋಡಿ ನಮ್ಮ ಹಿಂದಿನವರು ರಾತ್ರಿ ಮಲಗಬೇಕಾದ್ರೆ ಒಂದು ಗೋಲ್ಡನ್ ಮಿಲ್ಕ್ ಅಂತ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಅದನ್ನು. ಅದು ಅರಿಶಿನ ಹಾಕ್ಕಳಿ, ಅದಕ್ಕೆ ಕಾಳು ಮೆಣಸು ಹಾಕ್ಕಳಿ, ಒಂಚೂರು ತುಪ್ಪ ಹಾಕ್ಕಳಿ, ಅದನ್ನು ಕುಡಿದಾಗ ಏನಾಗುತ್ತೆ ಅಂದರೆ ರಾತ್ರಿ ನೀವು ಮಲಗಿದಾಗ ಮೆದುಳಿನಲ್ಲಿ ಇರುವಂತಹ ಏನಾದರೂ ವಿಷಯುಕ್ತ ಪದಾರ್ಥಗಳು ಇರುತ್ತೆ, ಅದು ಆ ಟಾಕ್ಸಿನ್ಸ್ಗಳು ಅಕ್ಯುಮುಲೇಟ್ ಆಗಿರುತ್ತೆ. ಅದೆಲ್ಲ ಹೋದಾಗ ಏನಾಗುತ್ತೆ, ಅದು ಉರಿಯೂತ ಕಡಿಮೆಯಾಗಿ ಮೆದುಳು ಬೆಳಗ್ಗೆ ಅಷ್ಟೊತ್ತಿಗೆ ಆರೋಗ್ಯಕರವಾಗಿ ನಾವಿರ್ತೀವಿ. ಹಾಗಾಗಿ ಈ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಇದನ್ನು ಇನ್ಫ್ಲಮೇಷನ್ ಅಂತ ನಾವು ಕರಿತೀವಿ. ಇಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಆ್ಯಕ್ಟಿವೇಟ್ ಆಗ್ತಾ ಇರುತ್ತೆ, ಅದನ್ನು ಸಪ್ರೆಸ್ ಮಾಡಬೇಕು. ಈ ನಾವು ಒಂದೆಲ್ಲದನ್ನು ತಿಂತಾ ಬಂದರೆ ಅದು ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಇದೆಯಲ್ಲ, ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಅಂತ, ಇಂಟರ್ಲ್ಯೂಕಿನ್ 6 ಅಂತೆಲ್ಲ ಇದೆ, ಇವುಗಳನ್ನು ಕಡಿಮೆ ಮಾಡ್ತಾ ಬರುತ್ತೆ. NF ಕಪ್ಪಾ ಬಿ ಪಾತ್ವೆ ಅಂತ, ಈ ಪಾತ್ವೆ ಆ್ಯಕ್ಟಿವೇಟ್ ಆದರೆ ಇದೆಲ್ಲ ಆಗೋದು, ಆ ಪಾತ್ವೆನೇ ನೀವು ಶಟ್ ಡೌನ್ ಮಾಡೋದು. ಇವೆಲ್ಲ ರಾಸಾಯನಿಕ ಕ್ರಿಯೆ ದೇಹದಲ್ಲಿ ನಡೆಯೋದು. NF ಕಪ್ಪಾ ಬಿ ಪಾತ್ವೆ ಅಂತ ಇದೆ, ಅದನ್ನು ಶಟ್ ಡೌನ್ ಮಾಡಿಬಿಡ್ತೀವಿ. ಮಾಡಿದಾಗ ಏನಾಗುತ್ತೆ ಅಂದರೆ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ ಆ್ಯಕ್ಟಿವೇಟ್ ಆಗೋದಿಲ್ಲ, ಸೊ ಇನ್ಫ್ಲಮೇಷನು ಆಗೋದಿಲ್ಲ, ಮೆದುಳು ಆರೋಗ್ಯಕರವಾಗಿರುತ್ತೆ. ಇದರ ಜೊತೆಗೆ ದೇಹದಲ್ಲಿ ಬಿಡುಗಡೆಯಾಗುತ್ತಿರುವ, ಮೆದುಳಿನಲ್ಲಿ ಬಿಡುಗಡೆಯಾಗುತ್ತಿರುವ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಮೆದುಳಿನಲ್ಲೂ ಬಿಡುಗಡೆಯಾಗುತ್ತೆ. ಇಡೀ ದೇಹದಲ್ಲಿ ಎಲ್ಲ ಕ್ರಿಯೆ ನಡೆಯುತ್ತಲ್ಲ, ನಡೆದಾಗ ಒಂದಷ್ಟು ವಿಷಗಳು ಬಿಡುಗಡೆ ಆಗುತ್ತೆ, ಒಳಗಡೆನೂ ಬಿಡುಗಡೆ ಆಗುತ್ತೆ, ಹೊರಗಡೆಯಿಂದನೂ ನಾವು ಸೇವಿಸುವ ಆಹಾರದಿಂದನೂ ದೇಹಕ್ಕೆ ಸ್ವಲ್ಪ ಪ್ರಮಾಣದ ವಿಷ, ಈಗ ನೋಡಿ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್ಗಳು ಅದೆಲ್ಲ ಸೇವನೆ ಮಾಡ್ತೀವಲ್ವ, ಅದರಿಂದನೂ ವಿಷ ಜಾಸ್ತಿ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಜೊತೆಯಲ್ಲಿ ದೇಹದಲ್ಲಿ ಈಗ ಉಸಿರಾಡ್ತೀವಿ, ನಮ್ಮ ಜೀರ್ಣಾಂಗ ನಡೆಯುತ್ತೆ, ಆಮೇಲೆ ಎಕ್ಸ್ಕ್ರೀಷನ್ ಆಗುತ್ತೆ, ಎಲ್ಲ ಆಗಬೇಕಾದ್ರೂ ಸ್ವಲ್ಪ ಬೈ ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ, ಅದು ವಿಷಗಳು ಬಿಡುಗಡೆ ಆಗ್ತಿರುತ್ತೆ. ಹಾಗಾಗಿ ಮೆದುಳಿನಲ್ಲೂ ಬಿಡುಗಡೆ ಆಗ್ತಾ ಇರುತ್ತೆ. ಇದನ್ನು ಕಡಿಮೆ ಮಾಡೋದಕ್ಕೆ ಕೆಲವೊಂದು ನಾವು ಆ್ಯಂಟಿ ಆಕ್ಸಿಡೆಂಟ್ಗಳಂತ ಕರಿತೀವಿ. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗೂ ಸಹ ಕೆಲಸ ಮಾಡುತ್ತೆ ಒಂದೆಲಗ. ಕಾರಣ ಏನಂತಂದರೆ ಇದು ಗ್ಲೂಟೋಥಯಾನ್ ಅಂತ ಒಂದು ಅದ್ಭುತವಾದ ಮಾಲಿಕ್ಯೂಲ್ ಇದೆ, ಅದು ನಮ್ಮ ಲಿವರಿನಿಂದ ಬಿಡುಗಡೆಯಾಗುವಂಥದ್ದು. ಈ ಗ್ಲೂಟೋಥಯಾನ್ನ ಅದು ಹೆಚ್ಚು NF-RB ಅಂತ ಒಂದು ಪಾತ್ವೆ ಇದೆ. ಆ NF-RB ಪಾತ್ವೆನ ಇದು ಆ್ಯಕ್ಟಿವೇಟ್ ಮಾಡೋದ್ರಿಂದ ಏನು ಮಾಡುತ್ತೆ, ಗ್ಲೂಟೋಥಯಾನ್ನ ಆ್ಯಕ್ಟಿವೇಟ್ ಮಾಡುತ್ತೆ. ಮತ್ತು ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಅಂತ ಇನ್ನೊಂದು, ಇವೆಲ್ಲ ದೇಹದಲ್ಲೇ ಇರೋಂಥದ್ದು, ಅದನ್ನ ಆ್ಯಕ್ಟಿವೇಟ್ ಮಾಡಬೇಕಷ್ಟೇ. ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಈ ಥರದನ್ನೆಲ್ಲ ಬಹಳಷ್ಟು ರಾಸಾಯನಿಕಗಳನ್ನು ಬಿಡುಗಡೆ ಮಾಡೋದ್ರಿಂದ ಅದು ನಮ್ಮ ಮೆದುಳಿನಲ್ಲಿ ರಕ್ತದ ಮುಖಾಂತರ ಮೆದುಳಿಗೆ ಹೋಗುತ್ತೆ, ಮೆದುಳಿನಲ್ಲಿ ಆ ವಿಷಗಳನ್ನೆಲ್ಲ ತೆಗೆದು ಹಾಕಿ ಅದು ನಮ್ಮ ಮೆದುಳನ್ನು ತುಂಬ ಆರೋಗ್ಯಕರವಾಗಿ ಇಡುವಂಥದ್ದು. ಇದರ ಜೊತೆಯಲ್ಲಿ ಏನು ಮಾಡುತ್ತೆ ಅಂದರೆ ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಾಗಬೇಕು. ನೋಡಿ, ಅದಕ್ಕೋಸ್ಕರ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಯಾಕೆ ಮಾಡಬೇಕು ಅಂತಂದರೆ, ರಕ್ತ ಚೆನ್ನಾಗಿ ಪರಿಚಲನೆ ಚೆನ್ನಾಗಿ ಸಂಚಾರ ಆದಾಗ ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಬೆಳಗಿನ ಹೊತ್ತು ನೀವೇನಾದರೂ ಒಂದು ಪಾರ್ಕಲ್ಲಿ ಎಲ್ಲರೂ ಒಂದು ಕಡೆ ಹೋಗಿ ನೀವು ಆವತ್ತಿನ ದಿನ ಅಬ್ಸರ್ವ್ ಮಾಡಿ, ಎಷ್ಟು ಲವಲವಿಕೆಯಿಂದ ಇರ್ತೀರ. ಬೆಳಗ್ಗೆ ಬೇಗ ಎದ್ದು ನೀವು ಒಂದು ನಿಮಗೆ ಪರಿಸರ ತುಂಬ ಚೆನ್ನಾಗಿರ್ಬೇಕು, ಮರ ಗಿಡ ಎಲ್ಲ ಇರೋಂಥ ಒಂದು ಪಾರ್ಕಿಗೆ ಹೋಗಿ ಒಂದು ಸ್ವಲ್ಪ ವಾಕ್ ಮಾಡಿ, ಅಥವಾ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ. ಅಥವಾ ಮನೆಯಲ್ಲಿ ಎಲ್ಲೂ ಹೋಗದೆ ಸ್ವಲ್ಪ ನಿಧಾನಕ್ಕೆದ್ದು ರೆಡಿಯಾಗಿ ಇದು ಮಾಡಿ, ಎರಡು ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ. ಕಾರಣ ಏನು ಅಂದರೆ, ನಾವು ನಿಧಾನಕ್ಕೆದ್ದಾಗ ಲೆಥರ್ಜಿಕ್ಕು, ಆಲಸ್ಯ, ಯಾವುದ್ರಲ್ಲೂ ಮನಸ್ಸಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ. ಅದೇ ನೀವು ಪಾರ್ಕಿಗೆ ಹೋದಾಗ ಏನಾಗುತ್ತೆ ಅಂದರೆ, ನಾವು ಜಾಸ್ತಿ ಆಕ್ಸಿಜನ್ನ ತಗೊತೀವಿ, ಚೆನ್ನಾಗಿ ಉಸಿರಾಡ್ತೀವಿ, ಜಾಸ್ತಿ ಆಕ್ಸಿಜನ್ನ ತಗೊತೀವಿ. ಆಕ್ಸಿಜನ್ ಏನಾಗುತ್ತೆ, ನಮಗೆ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಾಗೋದ್ರಿಂದ ಫ್ರೆಶ್ನೆಸ್ ಅಂತ ಅಂತೀವಲ್ಲ, ಅದು ನಮಗೆ ಸಿಕ್ಕುತ್ತೆ. ಇದರ ಜೊತೆಗೆ ಇದೇನು ಮಾಡುತ್ತೆ ಅಂತಂದರೆ, ಈ ಒಂದೆಲಗದಲ್ಲಿ ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸ್ ಅಂತ ನಮ್ಮ ದೇಹದಲ್ಲಿ ಒಂದು ಎನ್ಸೈಮ್ ಇದೆ. ಇದರ ಕೆಲಸ ಏನು ಅಂದರೆ, ನೈಟ್ರಿಕ್ ಆಕ್ಸೈಡ್ ಎನ್ನುವ ಒಂದು ಮಾಲಿಕ್ಯೂಲನ್ನು ಬಿಡುಗಡೆ ಮಾಡುವಂಥದ್ದು. ಸಿಂಥಟೇಸ್ ಅಂದರೆ ಬಿಡುಗಡೆ, ಸಿಂಥಸಿಸ್ ಅಂತ ಕರೆಯೋದು ನಾವು ಅದನ್ನು. ಸಿಂಥಟೇಸ್ ಅಂದರೆ ನೈಟ್ರಿಕ್ ಆಕ್ಸೈಡ್ನ ಬಿಡುಗಡೆ ಮಾಡೋದು. ನೈಟ್ರಿಕ್ ಆಕ್ಸೈಡ್ ಬಗ್ಗೆ ಭಾಳಷ್ಟು ಎಲ್ಲ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ. ನೈಟ್ರಿಕ್ ಆಕ್ಸೈಡ್ ಕೆಲಸ ಏನು ಅಂದರೆ ವ್ಯಾಸೋ ಡಯಲೇಷನ್ ಅಂತ. ವ್ಯಾಸೋ ಡಯಲೇಷನ್ ಅಂದರೆ ಹಿಗ್ಸ್ತಾ ಬರೋದು, ನಿಮ್ಮ ರಕ್ತನಾಳಗಳನ್ನು ಹಿಗ್ಸೋದು. ಅದರಲ್ಲಿ ಈ ನೈಟ್ರಿಕ್ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತಲ್ಲ, ಅದರಲ್ಲಿ 3 ಜೀನ್ಗಳಿದೆ, ವೆರಿ ಇಂಪಾರ್ಟೆಂಟ್ ಜೀನು. ಇನಾಸ್ ಜೀನು, ಐನಾಸ್ ಜೀನು, ಎನ್ನಾಸ್ ಜೀನ್ ಅಂತ. ಎನ್ನಾಸ್ ಅಂತಂದರೆ ನ್ಯೂರಾನಲ್ ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸ್. ಐನಾಸ್ ಅನ್ನೋದು
ಎಂಡೋಥೀಲಿಯಲ್ ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸ್ ಅಂತ. ಆಮೇಲೆ ಐ ಅನ್ನೋದು ಅದು ನಮ್ಮ ಇಮ್ಯುನಾಲಜಿ ರಿಲೇಟೆಡ್ಡು, ಅದು ಮ್ಯಾಕ್ರೋಫೇಜಸಲ್ಲಿ ಬಿಡುಗಡೆ ಆಗುವಂಥದ್ದು, ಎಲ್ಲೆಲ್ಲಿ ದೇಹದ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಿಡುಗಡೆ ಆಗುವಂಥದ್ದು ಇದು. ಇಲ್ಲಿ ಎನ್ಆಸ್ ಜೀನ್ ಅಂತ ಹೇಳಿದ್ನಲ್ಲ, ನೈಟ್ರಿಕ್ ಆಕ್ಸೈಡ್ ಸಿಂಥಟೇಸು, ಅದು ಆ್ಯಕ್ಟಿವೇಟ್ ಆಗಿ ನೈಟ್ರಿಕ್ ಆಕ್ಸೈಡ್ನ ಬಿಡುಗಡೆ ಮಾಡೋದ್ರಿಂದ ನ್ಯೂರಾನ್ನಲ್ಲಿ ಸ್ವಲ್ಪ ಹಿಗ್ಗುತ್ತೆ ನಾಳಗಳು, ರಕ್ತನಾಳಗಳು. ಆವಾಗ ರಕ್ತ ಚೆನ್ನಾಗಿ ಪರಿಚಲನೆ ಆದಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಅವರಿಗೆ ಎಲ್ಲ ನರಕೋಶಗಳಿಗೆ ಆಕ್ಸಿಜನ್ ಪೂರೈಕೆ ಚೆನ್ನಾಗಾಯಿತು. ಆವಾಗ ಅವನು ಅಲರ್ಟ್ ಆಗಿರ್ತಾನೆ. ಅವನಿಗೆ ಬ್ರೈನ್ ಫಾಗ್ ಅಂದ್ವಲ್ಲ, ಆಲಸ್ಯ, ಒಂಥರ ಸುಸ್ತು, ಅಥವಾ ಕೇಳೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ, ಟಯರ್ಡ್ ಅಂತ ಅಂತೀವಲ್ಲ, ಮೆಂಟಲಿ ಫಿಸಿಕಲಿ ಬೇರೆ ಆಗೋದು. ಆದರೆ ನೋಡಿ, ಈಗ ಈ ಒಂದು ತಂತ್ರಜ್ಞಾನ, ಈ ಒಂದು ತಾಂತ್ರಿಕ ಯುಗದಲ್ಲಿ ಏನಾಗ್ತಾ ಇದೆ ಅಂದರೆ ಮೆಂಟಲ್ ಸ್ಟ್ರೈನು ಜಾಸ್ತಿ, ಬ್ರೈನ್ ಫಾಗ್. ಈಗೊಂದು ಇದು ಅಟೆಂಡ್ ಮಾಡಿ ಬರ್ತೀರಾ ಮೀಟಿಂಗು, ನೀವು ಅಲ್ಲಿ ಏನು ಕೂತ್ಕೊಂಡಿರ್ತೀರ ಆರಾಮಾಗಿ ಒಳ್ಳೆ ಕಂಫರ್ಟಬಲ್ ಚೇರ್ ಮೇಲೇ, ಬಟ್ ಆಫ್ಟರ್ ಆ ಮೀಟಿಂಗ್ ಆದಮೇಲೆ ಟಯರ್ಡ್ ಅನಿಸುತ್ತೆ. ಅಲ್ಲಿ ಏಕೆಂದರೆ ಡಿಸ್ಕಷನ್ ನಡೀತಾ ಇರುತ್ತೆ, ಹೆವಿ ಡಿಸ್ಕಷನ್ನು ಅದೆಲ್ಲ. ಆಮೇಲೆ ಏನಕ್ಕೆ ಅಂದರೆ ಮೆದುಳಿಗೆ ಜಾಸ್ತಿ ಕೆಲಸ ಆಗೋದ್ರಿಂದ ಆ ಬ್ರೈನ್ ಫಾಗ್ ಆಗುತ್ತೆ. ಮಕ್ಕಳಿಗೂ ಅಷ್ಟೇ, ಮಕ್ಕಳು ಇದು ಶಾಲಾ ಕಾಲೇಜು ಸ್ಕೂಲಲ್ಲಿ ಕೂತಿರ್ತಾರಲ್ಲ, ಕೂತಲ್ಲಿ ಎಷ್ಟು ವಿಚಾರಗಳನ್ನು ಕಲಿಬೇಕು. ಒಂದೊಂದು ಪಿರಿಯಡು ಬೇರೆ ಬೇರೆ, ಒಂದು ಪಿರಿಯಡ್ ಮ್ಯಾಥ್ಸು, ಒಂದು ಪಿರಿಯಡ್ ಸೈನ್ಸ್, ಅಂದರೆ ಬೇರೆ 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 ಥರದ ಕಲಿಕೆಗಳನ್ನ ಮಾಡಬೇಕು, ಬರೀಬೇಕು, ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇಂಥ ಸಂದರ್ಭದಲ್ಲಿ ಅದು ಸಿಕ್ಕಾಪಟ್ಟೆ ಮೆದುಳಿಗೆ ಎನರ್ಜಿ ಬೇಕಾಗಿರುತ್ತೆ. ಹಾಗಾಗಿ ಇದನ್ನು ನಾವು ಕೊಟ್ಟಾಗ ಏನಾಗುತ್ತೆ ಅಂದರೆ ಮೆದುಳಿನಲ್ಲಿ ಅದೆಲ್ಲ ಡೈಲೇಷನ್ ಚೆನ್ನಾಗಾಗೋದ್ರಿಂದ ಅದ್ಭುತವಾಗಿ ಅದು ನಡೆಯುತ್ತೆ. ಇದು ಹೆಂಗೆ ತಗೊಳ್ಳೋದು ಮೇಡಮ್? ಇದನ್ನ ಎಲೆನಾ? ಅದು ನಾನು ಹೇಳ್ತೀನಿ. ಇನ್ನೂ ಒಂದೆರಡು ಇದರ ಉಪಯೋಗ ಇದೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇದು ಟಾಕ್ಸಿಕ್ಗಳನ್ನು ತೆಗೆದುಹಾಕೋದ್ರಿಂದ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ DNA ಡ್ಯಾಮೇಜ್ ಆಗುತ್ತೆ. ಮೆದುಳಿನಲ್ಲಿರೋ ನರಕೋಶದಲ್ಲೂ DNA ಇದೆ. ಆ DNA ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುವ ಶಕ್ತಿ ಇದಕ್ಕೆ ಇರೋದರಿಂದ ನಮಗೆ DNA ಸಿಂಥಸಿಸು ಚೆನ್ನಾಗಾಗುತ್ತೆ. ನರಕೋಶಗಳೇನು ಅಂತಂದರೆ ದೇಹದಲ್ಲಿ ಬೇರೆ ಜೀವಕೋಶಗಳು ಅದು ಪುನಃ ಅದು ಸೊಮ್ಯಾಟಿಕ್ ಸೆಲ್ಸ್ ಅಂತ ಕರಿತೀವಲ್ಲ, ಅದರಲ್ಲಿ ಏನಾಗಿರುತ್ತೆ ಅಂತಂದರೆ ಸೆಲ್ ಡಿವಿಷನ್ ಇರುತ್ತೆ, ಜೀವಕೋಶಗಳು ಡಿವೈಡ್ ಆಗ್ತಾ ಇರುತ್ತೆ. ಈಗ ಲಿವರ್ ಡ್ಯಾಮೇಜ್ ಆಯಿತು ಅಂದರೆ ಒಂದಷ್ಟು ಲಿವರ್ ಸೆಲ್ಸ್ ಇರುತ್ತಲ್ಲ, ಅದೇ ಡಿವೈಡ್ ಆಗಿ ಪುನಃ ಲಿವರು ಜನ್ರೇಟ್ ಅಂದರೆ ಬೆಳೆಯುತ್ತದು. ಆ ಥರ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಸರಿಯಾಗುತ್ತೆ. ಆದರೆ ನರಕೋಶಗಳು ಆ ಥರ ಅಲ್ಲ, ಅಲ್ಲಿ ಮೈಟಾಟಿಕ್ ಡಿವಿಷನ್ನು ತುಂಬಾ ಕಮ್ಮಿ. ಇತ್ತೀಚೆಗೆ ಇದೆ ಅಂತ ಸಂಶೋಧನೆಗಳು ಹೇಳ್ತಾ ಇದೆ. ಸ್ಟೆಮ್ ಸೆಲ್ಸ್ ಇರುತ್ತೆ, ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಸ್ವಲ್ಪ ಈ ಒಂದು ನಾವು ಡಿವಿಷನ್ನು ತುಂಬ ಕಮ್ಮಿ. ಈಗ ನಿಮ್ಮ ಹತ್ರ ಏನಿದೆ ಅದನ್ನು ಅಷ್ಟನ್ನು ನೀವು ಕಾಪಾಡ್ಕೋಬೇಕು, ಇರೋಷ್ಟನ್ನು ಕಾಪಾಡ್ಕೋಬೇಕು. ಬೇರೆದು ನೀವು ಅಷ್ಟು ಬರ್ತಾ ಇರುತ್ತೆ, ಸೊ ತೊಂದರೆ ಇಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ. ಬಟ್ ಬ್ರೈನ್ ಅಂದಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಾಗಾಗಿ ಕಾಪಾಡ್ಕೊಂಡು ನೇಚರ್ ಕೂಡ ಬ್ರೈನ್ ಅನ್ನು ತುಂಬ ಸುರಕ್ಷಿತವಾಗಿ ಪ್ರೊಟೆಕ್ಟ್ ಮಾಡಿದೆ. ಇಸ್ಕಲ್ಲಿರುತ್ತಲ್ಲ, ಅಷ್ಟು ಸುಲಭಕ್ಕಾಗಲ್ಲ. ಈಗ ತಲೆ ಹೊಡಿಬೇಕು ಅಂತಂದರೆ ಆ ಬುರುಡೆ ಅದು ಬೋನ್ ಒಡೆದು ಆಮೇಲೆ ತಾನೇ ಒಳಗಡೆ ಇರೋಂಥ ಸಾಫ್ಟ್ ನಮಗೆ ಆ ಮೆದುಳು ಇದಾಗೋದು. ಬೇರೆ ಎಲ್ಲೂ ಇಲ್ಲ ಆ ಥರ, ತಲೆಗೆ ಮಾತ್ರ ರಕ್ಷಣೆ ಚೆನ್ನಾಗಿ ಕೊಟ್ಟಿದೆ. ಇದೆಲ್ಲ ಎವಲ್ಯೂಷನ್ನಲ್ಲಿ ನಡೆದಿರೋಂಥ ಅದ್ಭುತಗಳು ಅಂತ ಹೇಳ್ಬೋದು. ಹಾಗಾಗಿ DNA ಡ್ಯಾಮೇಜನ್ನ ತಡೆಯುತ್ತೆ. ಮೈಟೋಕಾಂಡ್ರಿಯಾ ಬೇಗ ಹಾಳಾಗದೇ ಇದ್ದಾಗೆ ನೋಡ್ಕೊಳ್ಳೋದು. ಈ ಥರ ಇದನ್ನು ಹಾಗೆ ನಾನು ಹೇಳ್ತಾ ಹೋದರೆ ಮೆದುಳಿಗೆ ಸಂಬಂಧಿಸಿದಂಥ ಎಲ್ಲ ಒಳ್ಳೆಯ ಕೆಲಸಗಳು ನಡೀತಾ ಬರುತ್ತೆ. ಮುಖ್ಯವಾಗಿ ಸಿನಾಪ್ಟೋಜೆನೆಸಿಸ್ ಅಂತ ಕರಿತೀವಿ. ಎರಡು ನರಕೋಶಗಳ ಮಧ್ಯೆ ಕನೆಕ್ಷನ್. ಈಗ ನೀವು ತಕ್ಷಣ ಗ್ರಾಸ್ ಮಾಡಬೇಕು ಅಂದರೆ, ಈಗ ನಾನು ಏನೋ ಒಂದು ಹೇಳ್ತೀನಲ್ವ, ತಕ್ಷಣ ನೀವು ಅದನ್ನು ಕನೆಕ್ಟ್ ಆಗಬೇಕು ಅಂದರೆ ನಿಮಗೆ ಸಿನಾಪ್ಟೋಜೆನೆಸಿಸ್ ಚೆನ್ನಾಗಾಗಬೇಕು. ಇಲ್ಲಾಂದ್ರೆ ಆಗೋದಿಲ್ಲ, ಅದು ತಕ್ಷಣ ಆಗಬೇಕದು ಸ್ಪಾಂಟೇನಿಯಸ್ ಆಗಿ. ಹಾಗಾಗಿ ಹೇಳ್ತಾ ಇದ್ರೆ ಆಗಬೇಕು, ಹೇಳೋಕ್ಕಿಂತ ಮುಂಚೆನೂ ಆಗಬೇಕಲ್ಲ, ಒಂದ್ಸಲ ಆಗುತ್ತೆ. ಆಂಟಿಸಿಪೇಟ್ ಮಾಡಿಬಿಡ್ತೀವಿ, ಇವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ಮೊದಲೇ ನಾವು ಆಂಟಿಸಿಪೇಟ್ ಮಾಡಬೇಕು ಅಂದರೆ ನಿಮಗೆ ಕನೆಕ್ಷನ್ ಇದೆಯಲ್ಲ ಮೆದುಳಲ್ಲಿ ತುಂಬ ಚೆನ್ನಾಗಿದ್ರೆ ಮಾತ್ರ ಆಗೋದು. ಕೆಲವರು ತುಂಬ ಬ್ರೈನಿ ಅಂತ ನಾವು ಅಂತೀವಲ್ಲ, ಅವ್ರಿಗೆ ಕನೆಕ್ಷನ್ಸ್ಗಳು ಚೆನ್ನಾಗಿರುತ್ತೆ. ಮತ್ತೆ ಯಾವುದು ಹಳೇದು ನೆನಪು ಬರುತ್ತೆ, ರಿಲೇಟೆಡ್ ಎಲ್ಲ ವಿಚಾರಗಳು ನೆನಪಿಗೆ ಬರುತ್ತೆ. ಹೌದು. ಹಾಗಾಗಿ ಸಿನಾಪ್ಸೋಜೆನೆಸಿಸ್ ಚೆನ್ನಾಗಾಗುತ್ತೆ. PSD 95 ಅಂತ ಒಂದು ಪ್ರೋಟೀನ್ ಚೆನ್ನಾಗಿ ಬಿಡುಗಡೆ ಆಗಿಬಿಡುತ್ತೆ. ಇವೆಲ್ಲ ಪ್ರೋಟೀನ್ಗಳು ದೇಹದಲ್ಲಿ ನಡೆಯುವುದು ಪ್ರತಿಯೊಂದು ರಾಸಾಯನಿಕ ಕ್ರಿಯೆ ಎಲ್ಲದನ್ನು. ಅದಕ್ಕೆ ನೀವು ಯಾವುದನ್ನು ಆ್ಯಕ್ಟಿವೇಟ್ ಮಾಡ್ತೀರಾ ಅದು ತಕ್ಕಂಗೆ ಮಾತ್ರ ಅದು ಆ್ಯಕ್ಟಿವೇಟ್ ಆಗೋದು. PSD 95 ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಅದು ಇದು ಸಿನಾಪ್ಸಿಸ್ ಚೆನ್ನಾಗಾಗೋದಕ್ಕೆ.
ಇದರ ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಪಾತ್ವೇಗಳು ಕ್ರಿಯೇಟ್ ಆಗಬೇಕು. ಈಗ ಲರ್ನಿಂಗು ಆ ಹುಡುಗ ಯಾವುದೋ ಒಂದು ಕಲಿತಾ ಇದ್ದಾನೆ, ಅದು ಚೆನ್ನಾಗಿ ಅವನಿಗೆ ಕಲಿಕೆ ಆಗಬೇಕು ಅಂದರೆ ಮೆದುಳಿನಲ್ಲಿ ಒಂದು ಅಲೈನ್ಮೆಂಟ್ ಆಗುತ್ತೆ. ಆ ಅಲೈನ್ಮೆಂಟ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಈಗ ಅವನು ಕಂಪ್ಯೂಟರ್ ಕಲಿಬೇಕು, ಅವನಿಗೆ ಹೊಸದು, ಬಟ್ ಆಫ್ಟರ್ ಸಮ್ ಟೈಮ್ ಅವನು ಕಲ್ತ್ಬಿಡ್ತಾನೆ. ಅವನು ಯಾಕಂದರೆ ನ್ಯೂರೋಪ್ಲಾಸ್ಟಿಸಿಟಿ ಆಗಿರುತ್ತೆ, ಚೆನ್ನಾಗಿ ನ್ಯೂರೋಪ್ಲಾಸ್ಟಿಸಿಟಿ ಆಗೋದ್ರಿಂದ. ಆಮೇಲೆ ಡೆಂಡ್ರೈಟ್ಸ್ ಅಂತ ಇದೆ ನಮ್ಮ ನ್ಯೂರಾನ್ ಇದರಲ್ಲಿ, ಹಿಂಗೆ ಬ್ರ್ಯಾಂಚಿಂಗ್ಗಳಿದೆ, ಸಿಕ್ಕಾಪಟ್ಟೆ ಬ್ರ್ಯಾಂಚಿಂಗ್ಗಳಾಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಇದನ್ನು ಎಕ್ಸ್ಪರಿಮೆಂಟು ಮಾಡಿ ಈಗ ಸೆಲ್ ಕಲ್ಚರ್, ಟಿಶ್ಯೂ ಕಲ್ಚರ್ ಅಂತ ಅಂತೀವಲ್ಲ, ಹೊರಗಡೆ ನೋಡಿದ್ದಾರೆ ಇದನ್ನು. ಕಾನ್ಫೋಕಲ್ ಮೈಕ್ರೋಸ್ಕೋಪಿ, ಫ್ಲೂರೋಸೆಂಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ, ಈ ಕಾನ್ಫೋಕಲ್ ಮೈಕ್ರೋಸ್ಕೋಪಿ ಎಲ್ಲ ಇದೆಯಲ್ಲ, ಹೆಂಗೆ ಅಂತಂದರೆ ಬ್ರ್ಯಾಂಚಿಂಗ್ ಈ ಥರ ಬೆಳೆಯೋಕ್ಕೆ ಶುರು ಆಗಿಬಿಡುತ್ತೆ. ಆಶ್ಚರ್ಯ ಇದೆಲ್ಲ ಹೇಗಾಗುತ್ತೆ ಅಂತ. ಏಕೆಂದರೆ ರಾಸಾಯನಿಕಗಳು ಆ್ಯಕ್ಟಿವೇಟ್ ಮಾಡೋದ್ರಿಂದ ನರ್ವ್ದು ಬ್ರ್ಯಾಂಚಿಂಗ್ಗಳು ಜಾಸ್ತಿ ಆದರೆ ಕನೆಕ್ಷನ್ ಜಾಸ್ತಿ. ನಿಮಗೆ ಇಲ್ಲಿಂದ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಕನೆಕ್ಟ್ ಆಗುತ್ತೆ, ಅಲ್ಲಿಂದ ಕನೆಕ್ಟ್ ಆಗುತ್ತೆ. ಎಷ್ಟು ವಿಚಾರ ಹೇಳಿದ್ರು ನೀವು ಕೇಳ್ತೀರಾ, ಅದನ್ನು ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಡಿಸಿಷನ್ನು, ವಿಶ್ಲೇಷಣೆ. ಈಗ ನೋಡಿ, ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ JE ಮೇನ್ಸು, ಅಡ್ವಾನ್ಸು, ಈಗ ನೀಟ್ ಎಲ್ಲ ಬಂತು, ಇಲ್ಲೆಲ್ಲ ಎಲ್ಲ ಮಕ್ಕಳನ್ನು ಹಾರ್ಡ್ ವರ್ಕ್ ಮಾಡ್ತಾರೆ, ಮತ್ತು ಎಲ್ಲರ ಐಕ್ಯೂ ಒಂದು ಈಕ್ವಲ್ ಆಗೇ ಇರುತ್ತೆ. ಅಷ್ಟಿಲ್ಲ ಅಂತಂದರೆ ಅವರು ಆ ಒಂದು ಲೆವೆಲಿಗೆ ಬರೋಕ್ಕಾಗೋದೇ ಇಲ್ಲ. ಸೊ ಏನು ಮಾಡ್ತಾರೆ, ಲಕ್ಷಾಂತರ ಮಕ್ಕಳು JE ಮೇನ್ಸ್ ತಗೊಂತಾರೆ IITಗಳಿಗೆಲ್ಲ ಹೋಗಬೇಕು ಅಂತ. ಆ JE ಮೇನ್ಸ್ ಎಕ್ಸಾಮಲ್ಲಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿರ್ತಾರೆ, ಎಲ್ಲರೂ ಬುದ್ಧಿವಂತರೆ. ಆದರೆ ಆ ಸಂದರ್ಭದಲ್ಲಿ ಆ ಕ್ವೆಶ್ಚನ್ಗೆ ಏನು ಆನ್ಸರ್ ಮಾಡಬೇಕು ಅಂತ ಡಿಸಿಷನ್ ಕೊಡುತ್ತಲ್ಲ, ಅದು ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಬರೋ ಅಂಥದ್ದು. ಆ ಮೂಮೆಂಟಲ್ಲಿ ನಿನಗೆ ಟಕ್ ಅಂತ ಫ್ಲ್ಯಾಶ್ ಆಗಬೇಕು. ನೀನು ಅದನ್ನು ಯಾರು ಸ್ಟಿಕ್ ಮಾಡ್ತಾರೆ ಅವ್ರಿಗೆ ಮಾತ್ರ, ಲಕ್ಷಾಂತರದಲ್ಲಿ ಕೆಲವು ಸಾವಿರ ಜನ ಮಾತ್ರ, ಎಷ್ಟೋ ಲಕ್ಷದಲ್ಲಿ ಅವರು ಮಾತ್ರ ಕೊನೆಗೆ ಸೆಲೆಕ್ಟ್ ಆಗೋದು. ಕಾರಣ ಏನು ಅಂದರೆ ಎಲ್ಲ ಬುದ್ಧಿವಂತರು, ಎಲ್ಲ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಈ ನಾನು ಹೇಳಿದ್ನಲ್ಲ ಡೆಂಡ್ರೈಟ್ಸ್ಗಳು, ಅದೆಲ್ಲ ಕನೆಕ್ಷನ್ ಆಗಬೇಕು ನಿಮಗೆ. ಅದು ಕನೆಕ್ಟ್ ಆಗಿ ಇನ್ಫಾರ್ಮೇಷನ್ ಕೊಡುತ್ತೆ. ಓ ಇದಲ್ಲ, ಇದು ಆನ್ಸರ್ ಅಲ್ಲ, ಓ ಇದು ಮಾಡು. ಅದು ಹೆಂಗೆ ಅಂದರೆ ಟಕ್ ಅಂತ ಆಗಬೇಕು. ನೀವು ಜಾಸ್ತಿ ಸಮಯ ತಗಂತು ಅಂದರೆ ಆನ್ಸರ್ ಮಾಡೋಕ್ಕಾಗಲ್ಲ. ರಾಂಗ್ ಆಯಿತು ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ನು, ನೀವು ಗಳಿಸಿರೋದು ಹೊರ್ಟೋಗುತ್ತೆ. ಹಾಗಾಗಿ ಇದೆಲ್ಲ ಆಗಬೇಕು ಅಂದರೆ ನಮ್ಮ ಬ್ರೈನು ಚೆನ್ನಾಗಿ ಆ್ಯಕ್ಟಿವ್ ಆಗಿರಬೇಕು. ಬರೀ ಓದೋದೊಂದೇ ಅಲ್ಲ, ಬ್ರೈನ್ ಆ್ಯಕ್ಟಿವ್ ಆಗಿರಬೇಕು. ಆ ಮೂಮೆಂಟಲ್ಲಿ ಡಿಸಿಷನ್ ತಗೊಳ್ಳೋದು ಗೊತ್ತಿರಬೇಕು. ಅದಕ್ಕೆ ಮಕ್ಕಳಿಗೆ ಒಂದೆಲಗ ಸೊಪ್ಪನ್ನು ಕೊಡಿ. ಏನು ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇಲ್ಲ. ಮತ್ತು ಇದು ಯಾವುದು ಇದು ಒಂದು ಡ್ರಗ್ ಅಲ್ಲ, ಇದು ಎಲೆ, ಇದು ಸುಲಭವಾಗಿ ಸಿಕ್ಕುತ್ತೆ. ನಾವು ಹಾಕ್ಕೋಬೋದು, ಇದನ್ನು ಮಾರ್ಕೆಟಲ್ಲಿ ಸಿಕ್ಕುತ್ತೆ. ಬೆಂಗಳೂರಲ್ಲಿ ನನಗೆ ಗೊತ್ತಿಲ್ಲ, ಸುಮಾರು ಕಡೆ ಮೈಸೂರಲ್ಲಿ ನಾನು ನೋಡಿದ್ದೀನಿ. ಕೆಲವೊಂದು ಕಡೆ ಏನಂದರೆ ಸ್ಪೆಸಿಫಿಕ್ ಆಗಿ ಕೆಲವು ಜಾಗದಲ್ಲಿ ಮಾರ್ತಾರೆ ಅದನ್ನು. ಈ ಸೊಪ್ಪುಗಳನ್ನ ಮಾರೋರಿಗೆ ಬೇಕಾದ್ರೆ ನಾವು ಕೇಳಿದ್ರೆ ಒಂದೆಲಗ ಸೊಪ್ಪೇನಾದರೂ ತಂದುಕೊಡಿ ಅಂತಂದರೆ ತಂದು ಕೊಡ್ತಾರೆ. ಹಾಗಾಗಿ ಅಕಸ್ಮಾತ್ ಸಿಕ್ಕಲಿಲ್ಲ ಅಂದರೆ ನಿಮಗೆ ಆಯುರ್ವೇದ ಇದರಲ್ಲಿ ಶಾಪ್ಗಳಿರುತ್ತಲ್ಲ, ಪೌಡ್ರ್ ಸಿಕ್ಕುತ್ತೆ. ಎಲೆನ ಯಾವ ಥರ ಅಂತಂದರೆ, ಬೆಳಗ್ಗೆನೇ ಎದ್ದಾಗ ಮಕ್ಕಳು ಬ್ರಷ್ ಎಲ್ಲ ಮಾಡ್ತಾರಲ್ವ, ಒಂದು 5-6 ಎಲೆ ಅಷ್ಟೇ ಪ್ರತಿನಿತ್ಯ. 5-6 ಎಲೆ ಬೇಕಾದ್ರೆ ತಂದು ನೀವು ಫ್ರಿಜ್ಜಲ್ಲಿ ಅದನ್ನು ಒಂದು ಕವರಲ್ಲಿ ಹಾಕಿ ಇಟ್ಕೊಂಡು ದಿನನಿತ್ಯ ಕೊಡ್ಬೋದು. ಎಲೆನ ತೊಳೆದು ಹಾಗೆ ಅಗಿಯೋದು, ಅದನ್ನು 5-6 ಎಲೆ ತಿನ್ಕೊಳ್ಳೋದು, ಚೀವ್ ಮಾಡ್ಕೊಂಡು ಹಾಗೆ ಚಿಕ್ಕದು ಇಷ್ಟಿಷ್ಟಗಲ ಇರುತ್ತೆ, ಹಿಂಗಿರುತ್ತೆ. ಅದು ಒಂದೇ ಎಲೆ, ಅದಕ್ಕೆ ಒಂದೆಲಗ ಅಂತ ಕರೆಯೋದು. ಬ್ರ್ಯಾಂಚ್ ಗಿಂಚ್ ಥರ ಏನೂ ಇರೋದಿಲ್ಲ. ಅದು ಒಂದು ಇದಿರುತ್ತೆ, ಸ್ಟೆಮ್ ಇರುತ್ತೆ, ತುದಿಲಿ ಒಂದೆಲೆ ಇರುತ್ತದು, ಅದಕ್ಕೆ ಒಂದೆಲಗ ಅಂತ ಕರೆಯೋದು. ಅದನ್ನು ತಿನ್ನೋ ಅಂಥದ್ದು. ಇದು 2 ಥರ ನೋಡಿ. ಹೆಂಗೆ ಅಂದರೆ ಸರ್, ಕ್ರೋನೋ ನ್ಯೂಟ್ರಿಷನ್ ಅಂತ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಯಾರೂ ಇದ್ರ ಬಗ್ಗೆ ಮಾತಾಡಿಲ್ಲ. ಕ್ರೋನೋ ನ್ಯೂಟ್ರಿಷನ್ ಅಂದರೆ ಒಂದು ಆಹಾರ ಯಾವುದೋ ಇದೆಯಲ್ಲ, ಬೆಳಗ್ಗೆ ತಿಂದರೆ ಒಂಥರ ಎಫೆಕ್ಟು, ಮಧ್ಯಾಹ್ನ ತಿಂದರೆ ಇನ್ನೊಂಥರ ನಿಮಗೆ ಲಾಭ, ರಾತ್ರಿ ತಿಂದರೆ ಇನ್ನೊಂಥರ ಲಾಭ, ಆ ಥರ ಇದೆ. ಅದನ್ನು ಕ್ರೋನೋ ನ್ಯೂಟ್ರಿಷನ್ ಅಂತೀವಿ. ಕ್ರೋನೋ ಅಂದರೆ ಟೈಮ್ ಅಲ್ವಾ, ಕ್ರೋನೋ ಬಯಾಲಜಿ, ಕ್ರೋನೋ ನ್ಯೂಟ್ರಿಷನ್ ಅನ್ನೋದು ಈಗ ಜಗತ್ತಿನಲ್ಲಿ ಬೇಕಾದಷ್ಟು ರಿಸರ್ಚ್ ನಡೀತಾ ಇದೆ. ಇದ್ರ ಬಗ್ಗೆ ಒಂದೇ ಊಟ ಅದೇನೇ ವ್ಯಕ್ತಿ ಬೇರೆ ಬೇರೆ ಎಫೆಕ್ಟ್. ಎಷ್ಟು ಚೆನ್ನಾಗಿದೆ ಅಂದರೆ, ಬಿರಿಯಾನಿ 11 ಗಂಟೆ ಮಧ್ಯಾಹ್ನ ತಿಂದರೆ ಒಂಥರ ಎಫೆಕ್ಟು, ರಾತ್ರಿ 11 ಗಂಟೆಗೆ ಅವ್ನು ತಿಂತು ಅಂದರೆ ಅವನಿಗೆ ಡಯಾಬಿಟಿಸು, ಒಬಿಸಿಟಿ ಬರುತ್ತೆ. ಅಂದರೆ ಅದೇ ಊಟ, ಅಷ್ಟೇ ಕ್ಯಾಲೋರಿ, ಎಲ್ಲ ಅದೇನೆ. ಆದರೆ ತಿನ್ನುವ ಸಮಯ ಇದೆಯಲ್ಲ, ಕಾರಣ ಏನಂದರೆ ದೇಹದ ಒಳಗಡೆ ಎಲ್ಲ ಅಂಗಾಂಗಕ್ಕೂ ಕ್ಲಾಕ್ ಇದೆ. ಅದು ಏನು ಮಾಡುತ್ತೆ ಅಂದರೆ ಆ ಸಮಯಕ್ಕೆ ಆ ಎನ್ಸೈಮ್ಗಳನ್ನು, ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡುತ್ತೆ. ಅದಕ್ಕೆ ಅಲೈನ್ ಆಗಿ ನಾವು ತಿನ್ನೋದು ಇರಬೇಕು. ಯಾವುದೋ ಸಮಯ, ಈಗ ಮಲಗೋ ಟೈಮಲ್ಲಿ ನಾವು ಚೆನ್ನಾಗಿ ತಿಂತು ಅಂದರೆ ಆವಾಗ ಆ ಡೈಜೆಷನ್ ಎನ್ಸೈಮ್ಗಳು ಅದು ಬಿಡುಗಡೆ ಆಗೋದಿಲ್ಲ. ಅದು ಆಮೇಲೆ ಯಾವುದು ಬಿಡುಗಡೆ ಆಗಬೇಕು ಅದು ಕೆಲಸ ಮಾಡೋದಿಲ್ಲ, ನಿಲ್ಲಿಸ್ಬಿಡುತ್ತದೆ. ಏಕೆಂದರೆ ಅವಾಗ ಡೈಜೆಷನ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಆ ಮಲಗಿದ್ದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿರುವ ಡ್ಯಾಮೇಜ್ಗಳನ್ನ ಸರಿ ಮಾಡಬೇಕದು.
ಡ್ಯಾಮೇಜನ್ನ ಸರಿ ಮಾಡೋ ಕೆಲಸ ಬಿಟ್ಟು ಇದಕ್ಕೆ ಶಿಫ್ಟ್ ಆದಾಗ ಏನಾಗುತ್ತೆ ಅಂದರೆ ಡ್ಯಾಮೇಜ್ಗಳು ಹಾಗೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಏನು ತಿಂತೀವಿ ಅನ್ನೋದ್ರ ಜೊತೆಗೆ ಯಾವ ಸಮಯದಲ್ಲಿ ತಿಂತೀವಿ ಅನ್ನೋದಿದೆಯಲ್ಲ ಬಹಳ ಮುಖ್ಯ. ಅದು ಅದ್ಭುತ. ಇದು ನಿಜವಾಗ್ಲೂ ನಮ್ಮ ದೇಹದ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಿಮಗೆ ಒಂದಿನಕ್ಕೆ ಅನಿಸುತ್ತೆ ಮೇಡಮ್ ಏನು ನಮ್ಮ ದೇಹನ ಇದು ಅದ್ಭುತನೋ ಇದು ಅಂತ. ಬೆಳಗಿನ ಹೊತ್ತು ತಿಂದರೆ, ಬೆಳಗಿನ ಹೊತ್ತು ನೀವು ಇದನ್ನಾದ್ರೂ ಮಕ್ಕಳಿಗೆ ಕೊಡ್ತಾ ಬಂದರೆ ಮೆಮೊರಿ ಚೆನ್ನಾಗಾಗುತ್ತೆ, ಫೋಕಸ್ಸು ಇದೆಲ್ಲ ಆಗುತ್ತೆ. ರಾತ್ರಿ ಹೊತ್ತೇನಾದ್ರು ಕೊಟ್ಟರೆ ಇದು ನಿದ್ರೆ ಚೆನ್ನಾಗಿ ಬರುತ್ತೆ, ಸೂದಿಂಗ್ ಎಫೆಕ್ಟು ಬರುತ್ತೆ. ಬೇರೆ ಎರಡು ಡಿಫ್ರೆಂಟ್, ಟೋಟಲಿ ಡಿಫ್ರೆಂಟ್. ಆಗ ನಡೆಯೋ ಕೆಲಸನೇ ಬೇರೆ, ಬೆಳಗ್ಗೆ ನಡೆಯೋ ಕೆಲಸನೇ ಬೇರೆ. ಸೊ ಇದು ಸಿಗ್ತಿಲ್ಲ ಅಂದರೆ ಪೌಡರ್ ಸಿಕ್ಕುತ್ತೆ. ಅದನ್ನು ಒಂದು ಅರ್ಧ ಚಮಚದಷ್ಟು ಪೌಡರ್ನ, ಈಗ ಏನಂತಂದರೆ ನಾನು ಇಡ್ಲಿ ಬಗ್ಗೆ ಮಾತಾಡಿದೆ ತುಂಬ ಒಳ್ಳೆಯದು ಅಂತ. ಅದು ಹಂಗಂದರೆ ದಿನ ಇಡ್ಲಿ ತಿನ್ನಿ ಅಂತ ಅರ್ಥ ಅಲ್ಲ ಅಲ್ವಾ. ನೀವು ವಾರದಲ್ಲಿ 1-2 ದಿನ ತಿನ್ನಿ ಅಂತ. ಇದು ಕೆಲವೆಲ್ಲ ಈಗ ನಾನು ಇದು ಒಳ್ಳೆಯದು ಅಂತ ಹೇಳಿದೆ. ಇದನ್ನು ಒಳ್ಳೆಯದು ಅಂತ ಹೇಳ್ಬಿಟ್ಟು 2-3 ಸ್ಪೂನ್ ತಗೊಂಡ್ರೆ ಅದು ತೊಂದರೆ ಆಗುತ್ತೆ ದೇಹಕ್ಕೆ. ಬರೀ 5-6 ಎಲೆ ಅಥವಾ ಅರ್ಧ ಸ್ಪೂನು ಇದನ್ನ ಏನು ಮಾಡಬೇಕು ಅಂದರೆ ಬರೀ ಹಾಗೆ ಅದನ್ನು ನೀರಲ್ಲಿ ಹಾಕಿ ಕೊಡೋ ಬದಲು ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಪೆಪ್ಪರು, ಸ್ವಲ್ಪ ತುಪ್ಪ, ಈ ಥರದ್ದು ಏನಾದರೂ ಹಾಕಿ ಕಾಂಬಿನೇಷನಲ್ಲಿ ನೀವು ಕೊಟ್ಟರೆ ಅಬ್ಸಾರ್ಪ್ಷನ್ನು ತುಂಬ ಎಕ್ಸಲೆಂಟಾಗಿ ನಡೆಯುತ್ತೆ. ಏಕೆಂದರೆ ಪೆಪ್ಪರು, ಅರಿಶಿನೂ ಬ್ರೈನ್ಗೆ ಹೋಗೋ ಅಂಥದ್ದು. ಆಮೇಲೆ ಅಬ್ಸಾರ್ಪ್ಷನ್, ಬಯೋ ಅವೈಲಬಿಲಿಟಿ ಅಂತ ಅಂತೀವಿ. ಇದು ಅದ್ಭುತವಾಗಿ ನಡೆಯೋದ್ರಿಂದ ಏನಾಗುತ್ತೆ, ನೇರವಾಗಿ ನಾವು ಎಷ್ಟು ಸೇವಿಸ್ತೀವಿ ಅದರಲ್ಲಿರುವ ಎಲ್ಲ ಅಂಶಗಳು ಮೆದುಳಿಗೆ ರಕ್ತಕ್ಕೋಗಿ, ಅಲ್ಲಿಂದ ಲಿವರ್ಗೆ ಹೋಗಿ, ನಮ್ಮ ಕರಳಿನಿಂದ ಲಿವರ್ಗೆ ಹೋಗಿ, ಲಿವರಿಂದ ರಕ್ತಕ್ಕೋಗಿ, ರಕ್ತದಿಂದ ಮೆದುಳಿಗೋಗಿ ಕ್ರಾಸ್ ಮಾಡಿ ಅಲ್ಲೆಲ್ಲ ಸರಿಯಾಗಿ ಮಾಡೋದ್ರಿಂದ ಈ ಕಾರಣದಿಂದನೇ ನಮ್ಮ ಹಿಂದಿನವರು 80-90 ವರ್ಷ ಆದರೂ ಅವರಿಗೆ ಮೆದುಳಿಗೆ ಸಂಬಂಧಿಸಿದಂಥ ತೊಂದರೆಗಳು ಇರ್ತಿರಲಿಲ್ಲ, ಮರೆಗುಳಿತನ ಇರ್ತಿರಲಿಲ್ಲ, ಜ್ಞಾಪಕ ಶಕ್ತಿ ಇರ್ತಿತ್ತು ಚೆನ್ನಾಗಿ. ಅಂದರೆ ಈ ಥರದ್ದು ಬೇರೆ ಬೇರೆ ಒಂದೆಲಗ ಹೊನಗಾನೆ ಸೊಪ್ಪು ಅಂತ ಅಂತೀವಿ, ಈ ಥರದ್ದು ಸೊಪ್ಪುಗಳನ್ನು ಸೊಪ್ಪು ಅದ್ಭುತ. ಅದು ಯಾವುದೇ ಸೊಪ್ಪಾದರೂ ಅದರಲ್ಲಿ ಇದು ನೇರವಾಗಿ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ಒಂದು ಸೊಪ್ಪು ಅಂತ ಅನ್ಬೋದು. ಸೊ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ನಾನು ಈವರೆಗೂ ತಿಂದಿಲ್ಲ ಇದನ್ನು. ಅಥವಾ ನಾನು ಇದು ಟೇಸ್ಟ್ ಚೆನ್ನಾಗಿರಲ್ಲ, ಇಷ್ಟ ಆಗಲ್ಲ, ಪ್ಯಾಲೆಟಬಲ್ ಅಲ್ಲ, ಇದು ಇಷ್ಟ ಆಗಲ್ಲ. ಒಂಥರ ಒಗರು ಥರ ಇರುತ್ತೆ. ಆದರೆ ಅದನ್ನು ನೋಡಬಾರ್ದು. ಮಕ್ಕಳಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಅಗ್ದ್ಬಿಟ್ಟು ಅದು ನುಂಗ್ಬಿಡು ಅಂತ ಹೇಳ್ಬಿಡ್ಬೋದು. ಇದು 1 ತಿಂಗಳಲ್ಲಿ ನಿಮಗೆ ಸ್ವಲ್ಪ ಎಫೆಕ್ಟ್ ಶುರು ಆಗುತ್ತೆ. 3 ತಿಂಗಳಿಗೆ ತುಂಬ ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ. 3 ತಿಂಗಳು ಪ್ರತಿದಿನ ಬೆಳಗಿನ ಹೊತ್ತು ಪ್ರತಿದಿನ 5-6 ಎಲೆಗಳನ್ನು ಅಗ್ದು ತಿನ್ನೋದು, ಅಥವಾ ರಾತ್ರಿ ಹೊತ್ತು ತಿಂದಾಗ ನಿದ್ದೆ ಬರೋದು ಆ ಥರ ಎಫೆಕ್ಟ್ ಇರುತ್ತೆ. ಮಕ್ಕಳಿಗೆ ಇದು ಬಹಳ ಅನುಕೂಲ, ಅದ್ಭುತ. ಇದು ನಿಮ್ಮಮ್ಮ ನಿಮಗೆ ಬೆಳಗ್ಗೆ ಚಿಕ್ಕವರದ ಕೊಟ್ಟಿದ್ರ ಇದನ್ನು? ನಾವು ಇದೆಲ್ಲದನ್ನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀವಿ, ಸಿಕ್ಕಿದೆ. ಸೊ ಹಾಗೆ ನಾವು ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ. ಅದು ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ನಮಗೆ ತುಂಬ ಯೂಸ್ಫುಲ್ ಆಗಿರುವಂಥ ಪದಾರ್ಥ ಎಲೆ, ಅದ್ರ ಬಗ್ಗೆ ಹೇಳಿದರು. ಮತ್ತು ಬೆಳಿಗ್ಗೆ ತಿಂದರೆ ಬೆಳಗ್ಗೆಗೆ ಏನು ಬೇಕು ಅದನ್ನು ಮಾಡುತ್ತೆ, ಅದು ರಾತ್ರಿ ತಿಂದರೆ ರಾತ್ರಿಗೆ ಏನು ಬೇಕು ನಿಮ್ಮ ದೇಹಕ್ಕೆ ಅದು ಮಾಡುತ್ತೆ. ಅದು ಅದರ ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ಹೀಗಾಗಿ ನಿಮ್ಮ ಸುತ್ತಮುತ್ತ ಇರುವಂಥ ಅಂಗಡಿಗಳಿಗೆ ಹೋಗಿ ಇದನ್ನು ತಗೊಂಡು ತಿನ್ನಿ. 3 ತಿಂಗಳು ಅಂದರೆ ದಿನ ತಿನ್ಬೋದು, ದಿನ ತಿನ್ನಬೇಕು. ಎಸ್. ಆದರೆ ಅತಿಯಾಗಿ ತಿಂದಾಗ ಏನಾಗುತ್ತೆ, ಪ್ರೆಗ್ನೆಂಟ್ ಇರ್ತಾರೆ, ಅತಿಯಾಗಿ ಕೆಲವು ರಾಸಾಯನಿಕಗಳಿರುತ್ತಲ್ಲ ಯಾವ ಥರ ಎಫೆಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಅತಿಯಾಗಿ ಯಾವುದನ್ನು ಮಾಡಬಾರ್ದು. 4-5 ಎಲೆ ಮ್ಯಾಕ್ಸಿಮಮ್ ಅದು ಒಳ್ಳೇದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಎಲೆನ ತಿಂದರೆ ಆಮೇಲೆ ಬೇರೆ ಡಿಸೀಸ್ಗಳಿದ್ರೆ ಈಗ ಅಥವಾ ಪ್ರೆಗ್ನೆಂಟ್ ಇದ್ದರೆ ಅಥವಾ ಬೇರೆ ಏನಾದರೂ ಡಿಸೀಸ್ಗಳಿದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಿನ್ನಿ. ನಾರ್ಮಲ್ ಹೆಲ್ತ್ ಇರೋವಂಥವ್ರಿಗೆ ಏನೂ ಸಮಸ್ಯೆ ಇಲ್ಲ. ದಿನಕ್ಕೆ 4-5 ಎಲೆಗಳನ್ನ ನೀವು ತಿಂತಾ ಹೋಗ್ಬೋದು. ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ವಿಚಾರವನ್ನು ಹೇಳಿದ್ದಕ್ಕಾಗಿ ಡಾಕ್ಟರ್ ಮಾಲಿನಿ ಅವರಿಗೆ, ಪ್ರೊಫೆಸರ್ ಮಾಲಿನಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಈ ಚರ್ಚೆನ ಮಾಡಿದ್ರಿ, ಈ ವಿಷಯನ ತಿಳಿಸಿದ್ರಿ. ಸೊ ಹಾಗಾದರೆ ಒಂದೆಲಗ ಬಗ್ಗೆ ನಿಮ್ಮ ಅನುಭವ ಏನಾದರೂ ಇದ್ದರೆ, ನೀವು ಏನಾದರೂ ತಿಂತಾ ಇದ್ದರೆ, ಆಮೇಲೆ ಅದು ರೇಟ್ ಎಷ್ಟಿರುತ್ತೆ ಅದು ಕೂಡ ಗೊತ್ತಿಲ್ಲ ನನಗೆ. ಸರ್ ಇದೆಲ್ಲ ಕಮ್ಮಿನೇ ಸರ್. ಅಂಥದ್ದು ನಮ್ಮ ಸುತ್ತಮುತ್ತ ಸಿಗೋದಿದೆಯಲ್ಲ, ಅದು ಎಕ್ಸಾಟಿಕ್ ಥರ ಯಾವುದು ರೇಟ್ ದುಬಾರಿ ಯಾವುದೂ ಇಲ್ಲ, ಕಡಿಮೆ ಇರುತ್ತೆ. ಮತ್ತು ಆಯುರ್ವೇದದಲ್ಲಿ ಮಾತ್ರ ಎಷ್ಟು ಇನ್ಫಾರ್ಮೇಷನ್ ಇದೆ ಸರ್. ಇದು ಆಯುರ್ವೇದ ಡಾಕ್ಟ್ರನ್ನ ಸುಮ್ಮನೆ ಕೇಳಿ, ಬ್ರಾಹ್ಮಿ ಒಂದೆಲಗದು ಏನು ಉಪಯೋಗ ಅಂದರೆ ಪಾಪ ಹೇಳ್ತಾರೆ ಅವರು. ಆದರೆ ಯಾವುದು ಮ್ಯಾಜಿಕ್ ಅಲ್ಲ ಇದು ನಾನು ಹೇಳ್ತಿರೋದು. ಇದು ಸ್ವಲ್ಪ ದಿನ ಆಗಬೇಕಿದು. ತಕ್ಷಣ ನಮಗೆ ಇವತ್ತು ತಿಂದು ನಾಳೆ ನನಗೆ ಬುದ್ಧಿ ಚುರುಕಾಯ್ತಾ ಅಂದರೆ ಆಗಲ್ಲ ಅದು. ಸೊ ಆ ಥರ ಯಾವುದೂ ಆಗಲ್ಲ. ಸೊ ನಿಧಾನವಾಗಿ ಚೇಂಜ್ ಆಗುತ್ತೆ, ಬಟ್ ಖಂಡಿತ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.